ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಧಾರ್ಮಿಕ ಕಾರ್ಯಕ್ರಮ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಸ್ವಾಗತಿಸ್ಬಿಡೋಣ. ಶನಿವಾರದ ಈ ದಿನ ಯಾವೆಲ್ಲ ಸುವಿಚಾರವನ್ನ ತಿಳಿಸಲಿದ್ದಾರೆ ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಗುರುಗಳೇ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ ಗುರುಗಳೇ ನಮ್ಮ ಕಾರ್ಯಕ್ರಮದ ಮೂಲಕ? ಭಾರದ್ವಾಜ ಮಹರ್ಷಿಗಳಿಂದ ಪ್ರತಿಷ್ಠಾಪಿತವಾದಂತಹ ದರ್ಭಾರಣ್ಯದಲ್ಲಿದ್ದಂತಹ ದರ್ಭಾರಣ್ಯೇಶ್ವರ ಸನ್ನಿಧಾನದ ಶನೈಶ್ಚರನ ದರ್ಶನ ಇವತ್ತು ಮಾಡೋಣ. ತಿರುನಲ್ಲಾರ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ತಿರುನಲ್ಲಾರ್ ಹೇಗಾಯ್ತು, ಅದು ದರ್ಭಾರಣ್ಯ ಯಾಕೆ, ಅಲ್ಲಿ ಶನೈಶ್ಚರ ಬಂದಿದ್ದು ಹೇಗೆ, ನಳಮಹಾರಾಜನಿಂದ ಹೇಗೆ ದರ್ಭಾರಣ್ಯೇಶ್ವರನ ಪ್ರತಿಷ್ಠೆ ಪೂಜೆ ಇತ್ಯಾದಿಗಳು ನಡೀತು ಅನ್ನೋದೆಲ್ಲ ನೋಡೋಣ. ತಿರುನಲ್ಲಾರ್ನಲ್ಲಿರ್ತಕ್ಕಂಥ ಶನೈಶ್ಚರ ಕ್ಷೇತ್ರ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಏನಪ್ಪಾ ಇದು, ಯಾಕೆ ಈ ಕ್ಷೇತ್ರ ಇಷ್ಟು ಅದ್ಭುತ ಅಂತಂದ್ರೆ ಎರಡು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಇದು ಮೊಟ್ಟ ಮೊದಲನೇದೇನಪ್ಪಾ ಅಂತಂದ್ರೆ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ. ಹಾಗೆ ಅಪೇಕ್ಷೆ ಪಟ್ಟಂತಾರ ಅವರು ದರ್ಭಾರಣ್ಯ ಅಂತೇಳಿ, ಕರೈಕಲ್ ಅಂತೇಳಿ ಇವತ್ತು ವಿಶಾಖಪಟ್ಟಣ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ ಅಂತಕ್ಕಂಥ ಒಂದು ಗ್ರಾಮ. ಆ ಪ್ರಾಂತ್ಯ ಒಂದು ಕಾಲದಲ್ಲಿ ಸಮುದ್ರ ದಂಡೆಯಿಂದ ಸ್ವಲ್ಪ ದೂರದಲ್ಲಿರೋದಲ್ಲ, ಅದು ಬಹಳ ದೊಡ್ಡ ಕಾಡಿತ್ತು. ಅಲ್ಲಿ ಎಂಥ ಕಾಡಪ್ಪ ಅಂದ್ರೆ ದರ್ಭೆಯ ಕಾಡು, ಕೇವಲ ಹುಲ್ಲು ಬೆಳೆದಿದ್ದಂತಹ ಒಂದು ಕಾಡು, ಹುಲ್ಲಿನ ಕಾಡು, ಮರಗಳ ಕಾಡಲ್ಲ. ಅಲ್ಲಿ ಇವರು ಬರ್ತಾರೆ. ಬಹಳ ಶ್ರೇಷ್ಠವಾದಂಥ ಕ್ಷೇತ್ರ ಇದು ಅಂತ ಹೇಳಿ ಅಲ್ಲಿ ಭಾರದ್ವಾಜ ಮಹರ್ಷಿಗಳು ಏನು ಮಾಡ್ತಾರೆ ಅಂತಂದ್ರೆ ಪರಮೇಶ್ವರನ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ ಮತ್ತು ಅದ್ಭುತವಾಗಿ ಏಕೋಭಾವದಿಂದ ನಿರಂತರ 1008 ದಿನಗಳ ಕಾಲ 1008 ದಿನಗಳ ಕಾಲ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಏನ್ ಮಾಡ್ತಾನೆ ಅಂತಂದ್ರೆ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ. ದರ್ಭೆ ಅಂದ್ರೆ ದರ್ಭೆಯಲ್ಲಿ ಒಂದು ವಿಶೇಷತೆ ಇದೆ. ಆ ದರ್ಭೆ ಏನಪ್ಪಾ ಅಂದ್ರೆ ಇವತ್ತು ಅದನ್ನ ಎಲ್ಲ ರೀತಿಯಲ್ಲ ಆ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಾಗ್ತಾ ಇದ್ದಾವೆ. ದರ್ಭೆಯ ಮುಖಾಂತರವಾಗಿ ಲೇಸರ್ ಮೊದಲಾದಂತಹ ಕಿರಣಗಳು ಪಾಸ್ ಆಗೋದಿಲ್ಲ, ತಡೀತದೆ ಅದು ದರ್ಭೆ ಅಂತ ಕೂಡ ಸಂಶೋಧನೆಯಿಂದ ದೃಢ ಆಗಿದೆ. ಹಾಗಾಗಿ ಅದನ್ನ ಪವಿತ್ರಗೊಳಿಸ್ತಕ್ಕಂಥದ್ದು ಅಂದ್ರೆ ಪಾಪಗಳನ್ನು ನಾಶ ಮಾಡ್ತಕ್ಕಂಥದ್ದು ಮತ್ತು ನಮಗೆ ಸತ್ಕಾರ್ಯಗಳನ್ನ ಮತ್ತು ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡುವಾಗ ದರ್ಭೆಯ ಆಸನವನ್ನ ಕೂಡ ಹಾಕೊಂಡು ನಾವು ಕೂತ್ಕೊತೇವೆ. ಕಾರಣ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ದುಷ್ಟಶಕ್ತಿಗಳ ಸಂಚಾರವಾಗ್ತಾ ಇದ್ರೆ ಅದರಿಂದ ನಮ್ಮ ಈ ಪೂಜೆ ಪುನಸ್ಕಾರಗಳಿಗೆ ಏನಾದ್ರು ಆಘಾತವಾಗ್ತಕ್ಕಂಥ ಲಕ್ಷಣಗಳಿದ್ದರೆ ಆಗ ನಾವು ದರ್ಭೆಯ ಆಸನವನ್ನು ಹಾಕೊಂಡು ಕೂತ್ಕೊಂಡಾಗ ಯಾವುದೂ ಕೂಡ ನಮ್ಮ ಸುದ್ದಿಗೆ ಬರೋದಿಲ್ಲ ಮತ್ತು ನಮ್ಮ ಜಪತಪ ಅನುಷ್ಠಾನಾದಿಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀತವೆ ಅಂತಕ್ಕಂಥದ್ದು. ಆ ಕಾರಣದಿಂದಲೇ ದರ್ಭೆಗೆ ಬಹಳ ಮಹತ್ವ ಇದೆ. ಅಂತಹ ದರ್ಭೆಯ ಅರಣ್ಯದಲ್ಲಿ ಯಾವಾಗ 1008 ದಿನಗಳ ಕಾಲ ನಿರಂತರವಾಗಿ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡ್ತಾರೆ, ಬ್ರಹ್ಮದೇವರಿಗೆ ಕೂಡ ಬಹಳ ಸಂತೋಷ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಅಲ್ಲಿ ಬಂದಾಗ ಭಾರದ್ವಾಜ ಮಹರ್ಷಿಗಳು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ, ತಾವು ದಯಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಕಮಂಡಲದ ನೀರನ್ನು ಕೊಟ್ಟು ಅಲ್ಲೊಂದು ಬ್ರಹ್ಮಕುಂಡ ಅಂತಕ್ಕಂಥ ಒಂದು ಸರೋವರವನ್ನು ಕೂಡ ಬ್ರಹ್ಮದೇವರ ಅನುಗ್ರಹದಿಂದ ಭಾರದ್ವಾಜ ಮಹರ್ಷಿಗಳು ನಿರ್ಮಾಣ ಮಾಡಿಕೊಳ್ತಾರೆ ಮತ್ತು ವಿಶೇಷವಾಗಿ ನಿರಂತರವಾಗಿ ಅಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ. ಹಾಗಾಗಿ ದರ್ಭಾರಣ್ಯದಲ್ಲಿ ತನ್ನು ನೆಲೆಸಿರ್ತಕ್ಕಂಥ ಶಿವನನ್ನ ಅನಂತರದಲ್ಲಿ ಭಾರದ್ವಾಜ ಮಹರ್ಷಿಗಳು ದರ್ಭಾರಣ್ಯೇಶ್ವರ ಅನ್ನುವಂತಹ ಹೆಸರಿನಿಂದಲೇ ಅವನಿಗೆ ಪ್ರತಿಷ್ಠಾಪನೆ ಪೂಜಾದಿಗಳು ನಡೆಸ್ಕೊಳ್ತಾರೆ. ಕಾಲಕ್ರಮೇಣ ಏನಾಗ್ತದೆ, ಮುಂದಿನ ಅದರ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ನಳಮಹಾರಾಜನ ಕಥೆಯನ್ನು ಕೇಳ್ತೇವೆ. ನಳ ದಮಯಂತಿಯರು ಪುಷ್ಕರ ಅಂತಕ್ಕಂತಹ ನಳನ ತಮ್ಮನಿಂದ ಮೋಸಕ್ಕೆ ಒಳಗಾಗಿ ಜೂಜಾಡೋದ್ರಲ್ಲಿ ದ್ಯೂತದಲ್ಲಿ ಸೋತಂತಹ ನಳ ವನವಾಸಕ್ಕಾಗಿ ಹೊರಟೋಗ್ತಾನೆ. ಅದೆಲ್ಲದಕ್ಕೂ ಕಾರಣ ಆತನಿಗೆ 7.5 ವರ್ಷದ ಶನೈಶ್ಚರನ ಪೀಡೆ ಅಂತಕ್ಕಂಥದ್ದಿರತ್ತೆ. ಹಾಗೆ ಹೋದಂತಹ ನಳ ಎಲ್ಲವನ್ನ ಕಳ್ಕೊಂಡು ನಿರ್ಗತಿಕನಾಗೋದು, ಕಾಡಿನಲ್ಲಿ ಹೋಗೋದು, ವಸ್ತ್ರ ಇಲ್ಲದೆ ಇರ್ತಕ್ಕಂಥದ್ದು, ಹಕ್ಕಿಗಳು ವಸ್ತ್ರವನ್ನು ಕಚ್ಕೊಂಡು ಹೋಗೋದು, ಅದನ್ನ ಅವನು ನೋಡ್ಕೊಂಡು ಹೋಗ್ತಕ್ಕಂಥದ್ದು, ಬೇರೆ ದಾರಿ ಇಲ್ಲದೆ ದಮಯಂತಿಯನ್ನು ಬಿಟ್ಟು ಇವನು ಹೊರಟು ಹೋಗ್ತಕ್ಕಂಥದ್ದು, ಆಕೆ ಹೋಗಿ ಚಿಕ್ಕಮ್ಮನ ಮನೆ ಸೇರಿಕೊಂಡು ಅಲ್ಲಿಂದ ತವ್ರ ಮನೆ ಸೇರೋದು, ಅದಾದ ನಂತರದಲ್ಲಿ ಮಧ್ಯದಲ್ಲಿ ನಳನಿಗೆ ಕಾರ್ಕೋಟಕ ಕಚ್ಚುವಂತಹದ್ದು, ಅವನು
ವಕ್ರ ಸ್ಥಿತಿಯ ಒಂದು ಶರೀರ, ವೈಕಲ್ಯವಾಗ್ತಕ್ಕಂಥ ಶರೀರ ಆಗೋದು, ಅಯೋಧ್ಯೆಗೆ ಬರೋದು, ಋತುಪರ್ಣ ರಾಜನ ಆಸ್ಥಾನದಲ್ಲಿ ಸೇರ್ಕೊಳ್ಳೋದು, ಅಲ್ಲಿಂದ ಋತುಪರ್ಣನ ಒಂದು ಸ್ನೇಹದಿಂದಾಗಿ ಅವನಿಗೆ ಒಂದು ಬಟ್ಟೆಯನ್ನು ಈ ಕಾರ್ಕೋಟಕ ಕಚ್ಚುವ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ, ಮುಂದೆ ನಿಮಗೆ ಬೇಕಾಗ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ಅಕ್ಷವಿದ್ಯೆಯನ್ನು ಕಲಿತು ಋತುಪರ್ಣನ ಸ್ನೇಹದಿಂದ ಅವನಿಗೆ ಅಲ್ಲೊಂದು ಪತ್ರ ಸಿಗ್ತದೆ. ಆ ಪತ್ರದಲ್ಲಿ ದಮಯಂತಿ ಪುನಃ ಮದುವೆ ಮಾಡ್ಕೊಳ್ತಾ ಇದ್ದಾಳೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ಒಂದು ಕಥೆ ಇದು. ತುಂಬ ಚೆನ್ನಾಗಿದೆ. ನಳ ಮಹಾರಾಜನ ಚರಿತ್ರೆ, ನಳ ಚರಿತ್ರೆ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ಅನುಭವಿಸಿ ಆದ ನಂತರದಲ್ಲಿ ನಳ ಮಹಾರಾಜ ಯೋಚನೆ ಮಾಡ್ತಾನೆ, ಇದೆಲ್ಲ ನಾನು ಇನ್ನೂ ಅನುಭವಿಸ್ಬೇಕು ಅಂದ್ರೆ ಎಂಥ ಪೀಡೆ ಇರಬಹುದು ನನಗೆ ಅಂತ ದುಃಖದಲ್ಲಿರುವಾಗ ಭಾರದ್ವಾಜನಲ್ಲಿ ಕಾಣಿಸ್ಕೊಳ್ತಾರೆ. ಋತುಪರ್ಣನ ಆಸ್ಥಾನದಲ್ಲಿ ಬಂದು ನಳನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಇಂತಹ ಜಾಗದಲ್ಲಿ ದರ್ಭಾರಣ್ಯೇಶ್ವರನ ಸನ್ನಿಧಾನ ಇದೆ, ಅಲ್ಲಿ ಹೋಗು ನೀನು ಅಂತೇಳಿ ಹೇಳಿದಾಗ ನಳ ಮಹಾರಾಜ ಈ ದರ್ಭಾರಣ್ಯಕ್ಕೆ ಬಂದು ಶಿವನ ಆರಾಧನೆಯನ್ನು ಮಾಡಿದಾಗ, ಉಪಾಸನೆಯನ್ನು ಮಾಡಿ ಶನೈಶ್ಚರನನ್ನು ಕೂಡ ಮೆಚ್ಚಿಸ್ತಾನೆ. ಆಗ ಪರಮೇಶ್ವರ ಅವನಿಗೆ ಅನುಗ್ರಹವನ್ನು ಮಾಡಿದಾಗ ಶನೈಶ್ಚರ ಅಲ್ಲಿಗೆ ಬರ್ತಾನೆ ದರ್ಶನಕ್ಕಾಗಿ. ಅಂಥ ಸಂದರ್ಭದಲ್ಲಿ ಪರಮೇಶ್ವರ ಅವನಿಗೆ ಅಪ್ಪಣೆಯನ್ನು ಮಾಡ್ತಾನೆ ಶನೈಶ್ಚರನಿಗೆ, ನೀನು ಇನ್ನು ಮೇಲೆ ನನ್ನ ದ್ವಾರಪಾಲಕನ ಉಪಾಧಿಯಲ್ಲಿ, ಅಂದರೆ ದ್ವಾರಪಾಲಕನ ರೀತಿಯಲ್ಲಿ ಇಲ್ಲಿ ನಿಲ್ಲಬೇಕು ನೀನು. ಇದು ನನ್ನ ಅಪೇಕ್ಷೆ, ಪರಮೇಶ್ವರನಾಗಿ ನಾನು ಅಪೇಕ್ಷೆ ಪಡ್ತೇನೆ, ನೀನು ಇಲ್ಲಿ ನಿಲ್ಲು. ಇಲ್ಲಿ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ನನ್ನನ್ನು ಹೇಗೆ ದರ್ಶನ ಮಾಡ್ತಾರೋ ಅದೇ ರೀತಿ ನಿನ್ನನ್ನೂ ದರ್ಶನ ಮಾಡಲಿ, ನಿನ್ನ ಅನುಗ್ರಹ ಅಂತಕ್ಕಂಥದ್ದು ಅವರಿಗೆ ಬರಲಿ. ಹಾಗೆ ಯಾರ್ಯಾರು ಬಂದು ಇಲ್ಲಿ ದರ್ಭಾರಣ್ಯೇಶ್ವರನಾದ ನನ್ನನ್ನು ಅರ್ಚಿಸ್ತಾರೆ, ಭಾರದ್ವಾಜ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಇದರಲ್ಲಿ ಯಾರು ಈ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡ್ತಾರೆ, ಅದ್ರ ಜೊತೆಯಲ್ಲಿ ನಳ ಮಹಾರಾಜ ಕೂಡ ಅಲ್ಲಿ ದರ್ಶನಕ್ಕೆ ಬಂದಾಗ ಆತ ಕೂಡ ಅಲ್ಲೊಂದು ಕಲ್ಯಾಣಿಯನ್ನು ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ. ಅದು ನಳಕುಂಡ ಅಂತ ಕರೆಸ್ತದೆ ಇವತ್ತು ಕೂಡ ಅಲ್ಲಿರ್ತಕ್ಕಂಥದ್ದು. ಹಾಗೆ ಯಾರು ಈ ಒಂದು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ದರ್ಭಾರಣ್ಯೇಶ್ವರನನ್ನು ಅರ್ಚಿಸ್ತಾರೆ, ನಳಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಶನೈಶ್ಚರನನ್ನು ಅರ್ಚಿಸ್ತಾರೆ, ಅಂಥವರಿಗೆ ಎಲ್ಲ ರೀತಿಯ ಪೀಡೆಗಳನ್ನು ಪರಿಹಾರ ಮಾಡ್ತಾ ಅವರ ಸುದ್ದಿಗೆ ಹೋಗದೆ, ಅವರಿಗೆ ತೊಂದರೆಯನ್ನು ಕೊಡದೆ, ನೀನು ಅವರ ಒಂದು ಕರ್ಮಗಳನ್ನು ಸುಧಾರಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡು ಅನ್ನುವಂಥ ಮಾತನ್ನು ಪರಮೇಶ್ವರ ಶನೈಶ್ಚರನಿಗೆ ಹೇಳ್ತಾನೆ. ಅದಾದ ನಂತರದಲ್ಲಿ ಅತ್ಯಂತ ಪುಟ್ಟ ದ್ವಿಭುಜಾಕೃತಿಯ ಶನೈಶ್ಚರನ ಬಿಂಬ ರೂಪದಲ್ಲಿ ಆತ ಅಲ್ಲಿ ನಿಲ್ತಾನೆ. ಆ ನಂತರದಲ್ಲಿ ಅವೆಲ್ಲವೂ ಕೂಡ ಕಾಲಕ್ರಮೇಣ ಅನುಷ್ಠಾನ ಇತ್ಯಾದಿಗಳ ಒಂದು ಫಲವಾಗಿ ಇವತ್ತು ಕೂಡ ಆ ಕ್ಷೇತ್ರ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು. ಬೇಕಾದಷ್ಟು ಜನ ಅಲ್ಲಿ ಹೋಗ್ತಾರೆ, ಲಕ್ಷಗಟ್ಟಲೆ ಜನ ವರ್ಷಕ್ಕೆ ಹೋಗ್ತಾರೆ. ತಿರುನಲ್ಲಾರ್ ದರ್ಭಾರಣ್ಯೇಶ್ವರ, ವಿಶಾಖಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ತಮಿಳುನಾಡಿನ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಗುರುಗಳೇ, ಬಹಳ ವಿಶೇಷವಾದ ವಿಚಾರ. ತಿರುನಲ್ಲಾರ್ ಅಂತ ಹೇಳಿದ್ರೆ ಬಹಳನೇ ತುಂಬ ಕಷ್ಟ ಆಗ್ತಾ ಇದೆ, ಶನಿ ದೆಸೆ ನಡೀತಾ ಇದೆ, 7.5 ನಡೀತಾ ಇದೆ ಅಂತ ಹೇಳಿದ್ರೆ ಹೋಗಲೇಬೇಕಾಗಿರುವಂಥ ಸುಕ್ಷೇತ್ರ ಅಂತ ಹೇಳಲಾಗುತ್ತೆ. ಅಂತಹ ವಿಶೇಷ ಕ್ಷೇತ್ರದ ಕುರಿತಾಗಿ ಗುರುಗಳು ತಿಳಿಸ್ಕೊಡ್ತಿದ್ದಾರೆ. ಈ ದಿನ ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡೋಣ ಗುರುಗಳೇ? ಈ ಕ್ಷೇತ್ರದ ಬಗ್ಗೆ ಒಂದು ಹಿನ್ನೆಲೆ ಮೊದಲು ಕಥೆ ಇದೆ, ಆ ಕಥೆಯನ್ನು ನೋಡೋಣ. ಬಹಳ ಮಾರ್ಮಿಕವಾದ ಅದ್ಭುತವಾದಂತ ಕಥೆ ಇದೆ, ತುಂಬಾ ಚೆನ್ನಾಗಿದೆ. ನಮ್ಮೆಲ್ರಿಗೂ ಕಥೆ ಕೇಳೋದಂದ್ರೆ ಬಹಳ ಇಷ್ಟ. ಅದಕ್ಕೆ ಯೋಗ್ಯವಾದ್ದೇ ಕಥೆ ಕೂಡ. ಏನಾಗ್ತದೆ ಅಂತಂದ್ರೆ, ಒಂದು ಊರು ದಕ್ಷಿಣ ಮತ್ತು ಪಶ್ಚಿಮ ಭಾಗದ್ದು ಅಂತ ಇಟ್ಕೊಳ್ಳೋಣ. ಆ ಭಾಗದ ಪ್ರದೇಶದಲ್ಲಿ ಬಹಳ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಸರು ಸುಧರ್ಮ ಅಂತ. ಆತನಿಗೊಬ್ಬ ಪತ್ನಿ ಸುದೇಹ ಅಂತ. ಸುಧರ್ಮ ಮತ್ತು ಸುದೇಹ ದಂಪತಿಗಳಿಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿತ್ತು, ಆದರೆ ಮಕ್ಕಳಿರಲಿಲ್ಲ. ಅವಳು ತುಂಬ ಗೋಳಾಡ್ತಿದ್ಲು. ಸುದೇಹ ಕೇಳ್ತಿದ್ಲು ಗಂಡನಲ್ಲಿ, ನಮಗೆ ಸಂತತಿ ಯಾವಾಗ, ನೀವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಾ, ಅನುಷ್ಠಾನ ಜಪ ತಪ ಹೋಮ ಎಲ್ಲ ಮಾಡ್ತೀರಾ, ಆದರೂ ನಮಗೆ ಸಂತತಿ ಆಗ್ತಿಲ್ವಲ್ಲ ಅಂಥೇಳಿ. ಆತ ಹೇಳ್ತಿದ್ದ, ನೋಡು, ಪರಮೇಶ್ವರನಿಗೆ ಯಾವಾಗ ಮನಸ್ಸಾಗ್ತದೆ ಅವನು ಆವಾಗ ಕೊಡ್ಲಿ, ಅವನಿಷ್ಟ ಇದ್ದಾಗ ಆಗಲಿ, ಏನು ತೊಂದರೆ ಇಲ್ಲ ಅಂತೇಳಿ. ಆಕೆ ಕೂಡ ತುಂಬ ನಿಷ್ಠೆಯಿಂದ ಇರ್ತಾಳೆ, ಆದರೆ ಸಂತತಿ ಆಗ್ತಾ ಇಲ್ಲ ಅನ್ನೋ ದುಃಖ ಇಬ್ಬರಿಗೂ ಸಹ ಇರುತ್ತೆ. ಒಂದು ದಿನ ಏನು ಮಾಡ್ತಾಳೆ ಈಕೆ ಸುದೇಹ, ಅವಳಿಗೆ ತಡ್ಕೊಳಕ್ಕಾಗೋದಿಲ್ಲ. ನನಗೆ ಮಕ್ಕಳಿಲ್ಲ, ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಾರೆ, ಎಲ್ಲರೂ ಚುಚ್ಚು ಮಾತಾಡ್ತಾರೆ, ನೀನು ಬಂಚೆ, ನೀನು ಮಕ್ಕಳಾಗಲ್ಲ, ನೀನು ಬಹಳ ವಿಚಿತ್ರವಾಗಿ ನಮ್ಮಲ್ಲಿ ಅದೊಂದು ದುಷ್ಟ ಸ್ವಭಾವ ಇದೆ ಜನರಲ್ಲಿ. ಏನೇನು ಬೇರೆ ಬೇರೆ ಕಾರಣಾಂತರಗಳಿಂದ ಪಾಪ ಸಂತತಿ ಆಗಿರೋದಿಲ್ಲ, ಅವರನ್ನು ಅಷ್ಟು ನಿಕೃಷ್ಟವಾಗಿ ನೋಡ್ಬಿಟ್ರೆ ಪಾಪ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಒಂದು ದಿನ ಒಬ್ಬರ ಮನೇಲಿ ಹೋಗಿ, ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಒಬ್ಬರ ಮನೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿರ್ತಾಳೆ.
ಆ ಸಂದರ್ಭದಲ್ಲಿರೋ ಜನ ಎಲ್ಲ ಅವಳನ್ನು ತುಂಬ ಚುಚ್ಚು ಮಾತಿಂದ ನೋಯಿಸ್ಬಿಡ್ತಾರೆ. ಈಕೆ ಬಂಜೆ, ಈಕೆ ಮಕ್ಕಳಾಗಿಲ್ಲ, ಈಕೆಗೆ ಗೊಡ್ಡು, ಹಾಗೆ ಹೀಗೆ ಹೇಳೋದು. ತುಂಬ ದುಃಖ ಆಗುತ್ತೆ ಅವಳಿಗೆ. ಬಂತು ಮನೆಯಲ್ಲಿ ಗಂಡನಿಗೆ ಹೇಳ್ತಾಳೆ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ನನ್ನನ್ನು ನಂಬ್ಕೊಟ್ರೆ ನಿಮ್ಮ ಕುಲ ಉದ್ಧಾರ ಆಗಲ್ಲ, ನಿಮ್ಮ ಕುಲ ಉದ್ಧಾರಕ ಹುಟ್ಟಲ್ಲ, ನಿಮಗೆ ಸಂತತಿ ಆಗಬೇಕು ಅಂದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ಆವಾಗ ಸುಧರ್ಮ ಹೇಳ್ತಾನೆ, ಇವೆಲ್ಲ ತಪ್ಪು ನೀನು ಮಾಡ್ತಿರೋದು. ನೀನು ಇನ್ನೊಂದು ಮದುವೆ ನನಗೆ ಮಾಡ್ತೀಯ, ನಾನು ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಆಕಸ್ಮಿಕವಾಗಿ ನಾಳೆ ಅವಳಿಗೆ ಸಂತತಿ ಆಯಿತು ಅಂದರೆ ನಿನಗೆ ದುಃಖ ಆಗುತ್ತೆ, ನಿನಗೆ ತೊಂದರೆ ಆಗುತ್ತೆ, ನೀನು ಕಷ್ಟಪಡಬೇಕಾಗತ್ತೆ. ನಾನು ಹೊತ್ತು ಅದನ್ನು ನೋಡ್ಕೊಂಡು ನಾನು ನೋವು ತಿನ್ಬೇಕಾಗತ್ತೆ, ಬೇಡ. ಕೇಳೋಲ್ಲ ಅವಳು. ತುಂಬ ಫೋರ್ಸ್ ಮಾಡ್ತಾಳೆ ಗಂಡನಿಗೆ, ಇಲ್ಲ ಆಗೋದೇ ಇಲ್ಲ, ನೀವು ಮಾಡ್ಕೊಳ್ಳೇಬೇಕು ಇನ್ನೊಂದು ಮದುವೆ ಅಂತ ಹೇಳಿ. ಆಕೆ ತನಗೆ ಬಹಳ ಚೆನ್ನಾಗಿ ಪರಿಚಯ ಇರ್ತಕ್ಕಂಥ ಒಂದು ಕುಟುಂಬದಿಂದಲೇ ಹೆಣ್ಣಂತ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತಾಳೆ, ಮಾಡ್ಕೊಳ್ಳೇಬೇಕು ನೀವು ಅಂತ. ಅವಳ ಹೆಸರು ಕೃಷ್ಣ ಅಂತ ಆಗಿರುತ್ತೆ. ಕೃಷ್ಣ ಅನ್ನುವಂಥ ಇನ್ನೊಂದು ಯುವತಿಯನ್ನು ಕರ್ಕೊಂಡು ಬಂದು ಗಂಡನಿಗೆ ಮದುವೆ ಮಾಡಿಬಿಡ್ತಾಳೆ. ಮದುವೆನೂ ಆಯಿತು, ಆಕೆ ಗರ್ಭಿಣಿನೂ ಆಗ್ಬಿಟ್ಳು ಕೃಷ್ಣ. ಇವಳಿಗೆ ಬಹಳ ಸಂತೋಷ ಒಂದ್ ಕಡೆಗೆ. ಆ ಕೃಷ್ಣ ಎಂತವಳು ಅಂತಂದ್ರೆ ಪ್ರತಿನಿತ್ಯ ಪಾರ್ಥಿವೇಶ್ವರ ಪೂಜೆ ಮಾಡ್ತಕ್ಕಂಥವಳು. ಪಾರ್ಥಿವೇಶ್ವರ ಪೂಜೆ ಬಗ್ಗೆ ನಾ ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಹುತ್ತದ ಮಣ್ಣನ್ನು ತಂದು ಒಣಗಿಸಿ ಅದನ್ನ ಜರಡಿ ಹಿಡಿದು ಆ ನಂತರ ಕೈಯಲ್ಲದನ್ನ ಹಾಕೊಂಡು ತಿಕ್ಕಿ ನೀರು ಹಾಕಿ ಶಿವಲಿಂಗವನ್ನು ಮಾಡಿಟ್ಕೊಂಡು ಅದಕ್ಕೆ ಅರ್ಚನೆ ಮಾಡ್ತಕ್ಕಂಥ ವಿಧಿ. ಅದು ಬಹಳ ಚೆನ್ನಾಗಿದೆ ಅದು ವಿಧಿ. ಅನೇಕ ಶಾಪಗಳ ನಿವೃತ್ತಿಗೆ ಪಾರ್ಥಿವೇಶ್ವರ ಪೂಜೆ ಬಹಳ ವಿಶೇಷ. ಹಾಗೆ ಒಂದು ಆ ಪಾರ್ಥಿವೇಶ್ವರ ಪೂಜೆಯನ್ನು ನಿತ್ಯ ಮಾಡೋದು, ಮಾಡಿದಂಥ ಶಿವಲಿಂಗವನ್ನ ಪೂಜೆ ಮುಗಿದ ನಂತರದಲ್ಲಿ ವಿಸರ್ಜನೆ ಮಾಡಬೇಕಲ್ಲ. ವಿಸರ್ಜನೆ ಮಾಡೋದಕ್ಕೆ ಮನೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕುಂಡ, ನೀರಿನ ಕುಂಡ ಇತ್ತು. ಆ ನೀರಿನ ಕೊಂಡಕ್ಕೆ ತಗೊಂಡೋಗಿ ಆ ಒಂದು ಶಿವಲಿಂಗವನ್ನು ವಿಸರ್ಜನೆ ಮಾಡ್ತಿದ್ಲು. ಆ ಶಿವಲಿಂಗವನ್ನು ವಿಸರ್ಜನೆ ಮಾಡ್ತಿದ್ಲು. ಗರ್ಭಿಣಿಯಾದ್ಲು, ಮಗುನೂ ಹುಟ್ಟಿತು. ಆ ಮಗು ಹುಟ್ಟಿದ ರಿಂಬ ಈ ಸುದೆ ಹಾಗೆ ಭಯಂಕರ ಒಳಗಡೆಗೆ ಅಸೂಯೆ ಹೆಚ್ಚಾಗ್ಬಿಡ್ತು. ತುಂಬಾ ಅಸೂಯೆ. ಆದ್ರೆ ಹೊರಗಡೆ ತೋರಿಸ್ಕೊಳಕ್ ಅವಳಿಗೆ ಆಗ್ತಿಲ್ಲ. ಯಾಕೆಂದ್ರೆ ಗಂಡ ತುಂಬಾ ಇಷ್ಟಪಡ್ತಾನೆ, ಮಗು ಬೇರೆ ಆಗ್ಬಿಟ್ಟಿದೆ. ತಾನೇ ನಿತ್ತು ಮದುವೆ ಮಾಡಿದ್ರು ಕೂಡ ಅವಳಿಗೆ ಅಸೂಯೆ ತಡ್ಕೊಳಕ್ ಆಗ್ತಿಲ್ಲ. ಒಂದು ದಿನ ಅಸೂಯೆ ಮಿತಿ ಮೀರಿ ಹೋಯ್ತು ಅವಳಿಗೆ. ಚಾಕು ತಗೊಂಡು ಆ ಮಗುವನ್ನು ಕೊಂದುಬಿಟ್ಟು 5 ವರ್ಷದ ಆ ಮಗುವನ್ನು ಸಾಯಿಸ್ಬಿಡ್ತಾಳೆ. ಮತ್ತೆಲ್ಲಾದ್ರೂ ಸಿಕ್ಕಾಕೊಂಡ್ರೆ ಕಷ್ಟ ಅಲ್ಲ, ಅದಕ್ಕೆ ತಗೊಂಡೋಗಿ ಆ ಕುಂಡದಲ್ಲಿ ಶಿವಲಿಂಗವನ್ನು ಇವಳು ವಿಸರ್ಜನೆ ಮಾಡ್ತಿದ್ಲಲ್ಲ ಕೃಷ್ಣ, ಆ ಕುಂಡಕ್ಕೆ ತಗೊಂಡು ಹಾಕ್ಬಿಡ್ತಾಳೆ ಮಗುನ. ವಿಷಯ ಇವಳಿಗೆ ಆ ನಂತರ ಗೊತ್ತಾಗುತ್ತೆ, ಕೃಷ್ಣಗ್ ಗೊತ್ತಾಗತ್ತೆ ಈಗ ಮಾಡಿದಾಳೆ ಅಕ್ಕ ಅಂತ. ಏನ್ ಮಾಡೋದು? ಪರಮೇಶ್ವರನ ಇಚ್ಛೆ. ಅವಳು ಎಷ್ಟು ಆ ದೃಢವಾದ ಚಿತ್ತ ಅಥವಾ ಸಂಕಲ್ಪ ಎಷ್ಟು ಗಟ್ಟಿ ಇರ್ಬೋದು ಯೋಚನೆ ಮಾಡ್ಬೇಕು ನಾವು. ಅವಳೇನ್ ಮಾಡ್ತಾಳೆ, ಯಥಾ ಪ್ರಕಾರ ಪಾರ್ಥಿವೇಶ್ವರ ಪೂಜೆ ಮಾಡಿದವಳಿಗೆ ಅನುಮಾನ ಏನ್ ಬರುತ್ತಲ್ಲ, ಆ ಅನುಮಾನ ಬಂದ ಮಗು ಇಲ್ಲ ಮನೆಯೊಳಗೆ. ಎಷ್ಟು ಹುಡುಕಿರಿ, 2 ದಿವಸ 3 ದಿವಸ 4 ದಿವಸ ಆದ್ರೂ ಇಲ್ಲ. ಅನುಮಾನ ಬಂತು ಅವಳಿಗೆ, ಈ ತರ ಆಗೋಕ್ ಸಾಧ್ಯ ಇಲ್ಲ, ಏನೋ ಎಡವಟ್ಟಾಗಿದೆ ಅಂತ. ಪರಮೇಶ್ವರ ನೋಡ್ಕೊಳ್ತಾನೆ, ನನಗೇನು ಚಿಂತೆ, ಕೊಟ್ಟವನವನಲ್ವಾ. ಮನಸ್ಸು ಎಷ್ಟು ಪಕ್ವಾಗಿರ್ಬೇಕು, ಮಾನಸಿಕ ಧಾರ್ಷ್ಟ್ಯ, ಸ್ಥೈರ್ಯ ಎಷ್ಟಿರ್ಬೇಕು, ದೈವದ ಮೇಲೆ ವಿಶ್ವಾಸ ಎಷ್ಟಿರ್ಬೇಕು, ಇದನ್ನು ಯೋಚನೆ ಮಾಡ್ಬೇಕು ನಾವು. ಹೇಗಿದ್ದಿರಬಹುದು ಆ ಕೃಷ್ಣ ಮನಸ್ಥಿತಿ. ಆ ತುಂಬಾ ಅವಳು ದುಃಖ ಪಡ್ತಾಳೆ ಒಳಗಡೆ, ಇಲ್ಲ ಅಂತಲ್ಲ. ಆದ್ರೆ ಪರಮೇಶ್ವರದ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಏನು ಆಗಲ್ಲ ನನ್ನ ಮಗುವಿಗೆ ಅಂತ, ಅದು ಧೈರ್ಯ. ಹೋಗ್ತಾಳೆ. ಒಂದಿನ ಪಾರ್ಥಿವೇಶ್ವರ ಪೂಜೆ ಮುಗಿಸ್ದವಳು ಆ ಶಿವಲಿಂಗದಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನೀನೇ ಕೊಟ್ಟಿರೋದಲ್ಲೇನಪ್ಪ, ಎಲ್ಲೋದ ನನ್ನ ಮಗ ಅಂತ ಕೇಳ್ತಾಳೆ. ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆ ಶಿವಲಿಂಗವನ್ನು ತಗೊಂಡು ಹೋಗಿ ಆ ಕೊಳದಲ್ಲಿ ವಿಸರ್ಜನೆ ಮಾಡ್ಬೇಕು. ಕೊಳದಲ್ಲಿ ವಿಸರ್ಜನೆ ಮಾಡೋದಕ್ಕೆ ಅಂತ ಕೊಳದ ಹತ್ರ ಹೋಗ್ತಾಳೆ. ಕೊಳದ ದಂಡೆ ಮೇಲೆ ಕೂತಿದೆ ಮಗು. ಇವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಹೋಗಿ ಮಗುನ ಎತ್ಕೋತಾಳೆ. ಪರಮೇಶ್ವರನ್ ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ ಪರಮೇಶ್ವರನ್ ಸಿಟ್ಟಿಂದ ಬರ್ತಾನೆ. ಕೊಳದಿಂದ ಹೊರಗೆ ಬರ್ಬೇಕಿತ್ತು. ಸಿಟ್ಟಿಂದ ಬಂದ್ಬಿಟ್ಟು ಆ ಸುದೇಹಾಳನ್ನು ಸಂಹಾರ ಮಾಡ್ಬಿಡ್ತೀನಿ ನಾನು, ಅವಳು ಇಂಥ ಕೆಲಸ ಮಾಡಿದಾಳೆ ಅಂತ. ಕೃಷ್ಣ ಏನ್ ಹೇಳ್ತಾಳೆ ಗೊತ್ತಾ, ಪರಮಾತ್ಮ ನೀನು ಅವಳನ್ನ ಸಂಹಾರ ಮಾಡ್ತೀನಿ ಹೇಳ್ತೀಯ ನಿಜ, ಆದ್ರೆ ಅವಳು ಇಷ್ಟು ಮಾಡಿದ್ದಕ್ಕೆ ನೀನು ದರ್ಶನ ಕೊಡೋಂಗಾಯ್ತಲ್ವಾ, ನೀನು ಇಲ್ಲ ಬರ್ತಿದ್ಯಾ, ಇಷ್ಟು ವರ್ಷದಿಂದ ನೀನು ಪಾರ್ಥಿವೇಶ್ವರ ಪೂಜೆ ಮಾಡಿದ್ದೇನೆ ನಾನು, ಸಂತತಿ ಕೊಟ್ಟಿದ್ಯಾ, ಇಂಥ ಒಳ್ಳೆ ಜೀವನ ಕೊಟ್ಟಿದ್ಯಾ, ಒಳ್ಳೆ ಗಂಡನ್ ಕೊಟ್ಟಿದ್ಯಾ, ಒಳ್ಳೆ ವಾತಾವರಣ, ಒಳ್ಳೆ ಮಂತ್ರನ ಕೊಟ್ಟಿದ್ಯಾ, ಇಷ್ಟ ಕುಲೀನವಾದ ಇಷ್ಟು ಶ್ರೇಷ್ಠವಾದಂಥ ಒಂದು ಜೀವನ ನನಗೆ ಕೊಟ್ಕೊಂಡಿದ್ರು ಕೂಡ ನಾನು ಮಾಡಿರೋ ಪೂಜೆ ನಿನಗೆ ಒಪ್ಪಿಸುತ್ತೇನೆ ನಾನು ನಿಜ, ಆದ್ರೆ ನಿನಗೆ ಎಷ್ಟರ ಮಟ್ಟಿಗೆ ಒಪ್ಪಿಗೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. 2 ಥರದಲ್ಲಿ ನಿನ್ನ ಅನುಗ್ರಹ, 2 ಥರನೂ ಅಲ್ಲ, ಒಳ್ಳೆ ಜೀವನ ನಿನ್ನ ಅನುಗ್ರಹ, ನಿತ್ಯ ನಿನ್ನ ಪೂಜೆ ಮಾಡೋ ಅವಕಾಶ ನಿನ್ನ ಅನುಗ್ರಹ, ಸಂತಾನ ನಿನ್ನ ಅನುಗ್ರಹ, ಆ ಸಂತಾನಕ್ಕೆ ಅಪಾಯ ಆದ್ರೆ ಕಾಪಾಡಿದ್ದು ನಿಂದೇ ಅನುಗ್ರಹ.
ಇಷ್ಟೆಲ್ಲ ನಿನ್ನ ಅನುಗ್ರಹ ಆಗೋದಕ್ಕೆ ಕಾರಣ ನಮ್ಮ ಅಕ್ಕ ಸುದೇಹ ಅಲ್ವಾ, ಅವಳು ಏನೇ ಮಾಡಿರ್ಲಿ ಕ್ಷಮಿಸ್ಬಿಡು ಅವಳು ಎಂತ ಗುಣ, ಕ್ಷಮಾ ಗುಣ. ಹಾಗೆ ಅಂತಾಳು ಅವಳು, ಕ್ಷಮಿಸ್ಬಿಡು, ಇರ್ಲಿ ಹೋಗ್ಲಿ ತೊಂದ್ರೆ. ಎಷ್ಟು ಖುಷಿ ಆಗತ್ತೆ ಪರಮೇಶ್ವರನಿಗೆ ಅಂದ್ರೆ ಆ ಸುದೇಹಗೂ ಒಂದು ಸಂತತಿ ಆಗ್ಲಿ ಅಂತ ಅನುಗ್ರಹಿಸ್ತಾನೆ. ಇದು ಅದ್ಭುತ. ಅಂದ್ರೆ ಆ ನಂತರ ಸುದೇಹ ತುಂಬಾ ಪಶ್ಚಾತ್ತಾಪ ಆಗುತ್ತೆ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು, ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತಾಳೆ. ಬಹಳ ಸಂತೋಷ ಆಗುತ್ತೆ. ಈಶ್ವರನಿಗೂ ಶಿವನಿಗೂ ಕೂಡ ಅನುಗ್ರಹ ಮಾಡಿದವನಿಗೆ ಅವನಿಗೆ ಅನ್ಸುತ್ತೆ, ನೀನಿಷ್ಟು ನಿರಂತರವಾಗಿ ನನ್ನನ್ನು ಆರಾಧನೆ ಮಾಡಿದೀಯಲ್ಲ ಕೃಷ್ಣ, ನಾನು ಇಲ್ಲೇ ನನ್ನ ತೇಜಸ್ಸನ್ನು ಬಿಟ್ಬಿಡ್ತೀನಿ, ಇಲ್ಲೇ ನಾನು ನೆಲೆಸ್ಬಿಡ್ತೀನಿ ಅಂತಾನೆ. ಇವತ್ತು ಕೂಡ ಅದೇ ಜಾಗ, ಯಾವ ಜಾಗದಲ್ಲಿ ಇಷ್ಟೆಲ್ಲ ಘಟನೆ ಸಂಭವಿಸ್ತಲ್ಲ, ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ, ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಿ ಹೇಳ್ತಾರೆ. ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು. ಈ ಘೃಷ್ಣ ಅನ್ನುವಂಥ ಹೆಣ್ಣುಮಗಳು ವಾಸ್ತವಾಂಶ ಘುಷ್ಮ ಅನ್ನುವಂಥದ್ದು. ಆ ನಂತರ ಆ ಕಾಲಕ್ರಮೇಣ ಅಪಭ್ರಂಶವಾಗಿ ಅದು ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಾಗಿರ್ತಕ್ಕಂಥದ್ದು. ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯಲ್ಲಿ ಇಷ್ಟು ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಸ್ತ್ರೀ ಅಂತಲೂ ಕರಿಬಹುದೇನೋ ಆಕೆಯನ್ನ. ತಾಯಿ ಆಕೆ ಆ ಒಂದು ಅಚಲವಾಗಿರತಕ್ಕಂಥ ದೈವಶ್ರದ್ಧೆ, ಭಕ್ತಿ, ನಂಬಿಕೆ, ಸಮಾಧಾನ ಮತ್ತು ವಿಶೇಷವಾಗಿ ಮಾತ್ಸರ್ಯರಹಿತವಾಗಿರ್ತಕ್ಕಂಥ, ಮಾತ್ಸರ್ಯ ಅನ್ನೋದೇ ಇಲ್ಲದೆ ಇರತಕ್ಕಂಥ ಸ್ವಭಾವ ಜೀವನ. ತನಗೆ ಅನ್ಯಾಯ ಮಾಡಿದ್ರೂ ಕೂಡ ಸುದೇಹ ಅಂತಕ್ಕಂಥವಳು ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ನಲ್ಲ, ಅವಳ ಆ ನಿಷ್ಠೆಗೆ, ಅವಳ ಆ ಸ್ವಭಾವಕ್ಕೆ, ಆ ದೈವಿ ಗುಣಕ್ಕೆ ಮೆಚ್ಚಿದಂಥ ಪರಮೇಶ್ವರ ಎಲ್ಲಿ ನೆಲೆ ನಿಂತಲ್ಲ, ಅದೇ ಅವನು ಹೇಳ್ತಾನೆ, ಪರಮೇಶ್ವರ ನಿನ್ನ ಹೆಸರಿನಿಂದಲೇ ನಾನು ಕರ್ಸ್ಕೊಳ್ತೀನಿ. ಅದು ವಿಶೇಷ. ಆ ಒಂದು ಜ್ಯೋತಿರ್ಲಿಂಗ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಅದು ಯಾವ ಯುಗ ಅಂತಿಲ್ಲ, ಈಗಲೂ ಕೂಡ ಭಕ್ತಿ ಭಾವದಿಂದ ಒಂದು ಅಂದಾಜಿನ ಪ್ರಕಾರ 11,000 ವರ್ಷಗಳ ಹಿಂದೆ ಅಂತ ಬರುತ್ತೆ. ದ್ವಾಪರ ಯುಗದ ಮಧ್ಯಭಾಗದಲ್ಲಿ ನಡೆದ ಘಟನೆ ಅಂತ ಹೇಳ್ತಾರೆ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ನೀವು ಯಾರದೇ ಕೈ ನೋಡಿದ್ರು, ಈಗ ನನ್ನ ಕೈ ನೋಡಿದ್ರು ಕೂಡ ಕ್ರಿಸ್ಟಲ್ದು ಒಂದು ಬ್ಯಾಂಡ್ ಇದೆ, ತುಂಬಾ ಜನ ಹಾಕ್ಕೊಳ್ತಾ ಇದ್ದಾರೆ. ಇದು ಯೂನಿವರ್ಸ್ ಇಂದ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ ಒಂದೊಂದು ಸಮಸ್ಯೆಗೆ ಒಂದೊಂದು ಕಲರ್ನ ಒಂದು ಕ್ರಿಸ್ಟಲ್ ಮಣಿಗಳನ್ನ ಹಾಕ್ಕೊಳ್ಳಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಮೊದಲನೇದಾಗಿ ಕ್ರಿಸ್ಟಲ್ಲು, ಅದರಲ್ಲಿ ಬಳಕೆ ಆಗ್ತಕ್ಕಂಥ ಮಣಿ ಯಾವುದ್ರದ್ದು ಅನ್ನೋದ್ರ ಮೇಲೆ ತೀರ್ಮಾನ. ಯಾಕೆ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ಸಪ್ತಧಾತುಗಳು, ರಕ್ತ, ಮಜ್ಜ, ಮಾಂಸ, ಅಸ್ಥಿ, ನರ, ನಾಡಿ, ಚರ್ಮ ಇತ್ಯಾದಿ. ಒಟ್ಟು ಈ ಸಪ್ತಧಾತುಗಳಿಗೂ ಕೂಡ ಅದರಲ್ಲಿ ಮಾಣಿಕ್ಯ, ಆನಂತರ ಮುತ್ತು, ಹವಳ, ಪುಷ್ಯರಾಗ, ಆನಂತರದಲ್ಲಿ ಬೇರೆ ಬೇರೆ ಒಟ್ಟು 9 ಗ್ರಹಗಳಿಗೆ ಸಂಬಂಧಪಟ್ಟು ಒಟ್ಟು ಹಾಗೆ ಮಾಣಿಕ್ಯದಿಂದ ಆರಂಭ ಆಗುತ್ತೆ. ಸೂರ್ಯನಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಮಂಗಳನಿಗೆ ಹವಳ, ಬುಧನಿಗೆ ಪಚ್ಚೆ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನೈಶ್ಚರನಿಗೆ ನೀಲಮಣಿ, ರಾಹುವಿಗೆ ಗೋಮೇಧಕ ಮತ್ತು ಕೇತುವಿಗೆ ವೈಢೂರ್ಯ. ಇದು 9 ಹೇಳುತ್ತೆ, 9 ರತ್ನಗಳನ್ನು ಹೇಳುತ್ತೆ. ಆ ರತ್ನಗಳಿಗೆ ಅದರದೇ ಆಗಿರ್ತಕ್ಕಂಥ ವರ್ಣ ಇದೆ, ಬಣ್ಣ ಇದೆ. ಸೂರ್ಯನ ಕಿರಣಗಳಲ್ಲಿ ಆ ಬಣ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚೈತನ್ಯಗಳನ್ನು ಭಗವಂತ ಇಟ್ಟಿದ್ದಾನೆ. ಸೂರ್ಯನ ಕಿರಣಗಳಲ್ಲಿ ಇದೆ, ಅದು ನಮ್ಗೆಲ್ರಿಗೂ ಸಹ ಗೊತ್ತು. ಗಾಜಿನ ಪಟ್ಟಕ ಇದರಲ್ಲಿ ಏನ್ ಬರ್ತದೆ, ಆ ಪಿರಮಿಡ್ ನ ಮುಖಾಂತರ ಸೂರ್ಯನ ಕಿರಣಗಳನ್ನು ಹಾಯಿಸಿದ್ರೆ ಈ ಕಡೆಗೆ ನಾವು ಕಾಮನ ಬಿಲ್ಲನ್ನು ನೋಡ್ತೇವೆ. ಹೇಗೆ ಆ ಒಂದು ತತ್ವ ಸೂರ್ಯ ಕಿರಣಗಳಲ್ಲಿ ಇರ್ತಕ್ಕಂಥ ಆ ಶಕ್ತಿ ಅಂತಕ್ಕಂಥದ್ದು ಆ ಹರಳಿನ ಮುಖಾಂತರವಾಗಿ ನಮ್ಮ ಶರೀರಕ್ಕೆ ಪ್ರವೇಶವನ್ನು ತಗೊಳುತ್ತೆ, ತನ್ನ ಚೈತನ್ಯವನ್ನು ಕಳಿಸುತ್ತೆ. ಮತ್ತೆ ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು ಪ್ರಧಾನವಾಗಿ ಮಣಿಕಟ್ಟಿನಲ್ಲಿ ಅಲ್ವಾ. ಮಣಿಕಟ್ಟಿನಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ರಕ್ತನಾಳ ಇದೆ, ಬಹಳ ಪ್ರಧಾನವಾದ ರಕ್ತನಾಳ. ಈ ಭಾಗದಲ್ಲಿರ್ತಕ್ಕಂಥ ಈ ರಕ್ತನಾಳ ಏನಾದ್ರೂ ಆಕಸ್ಮಿಕವಾಗಿ ಕತ್ತರಿಸಿದ್ರೆ ಹರಿತವಾದ ಯಾವ್ದಾದ್ರು ಒಂದು ವಸ್ತುವಿನಿಂದ ತತ್ಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಸಂಸ್ಕಾರ. ಅದು ಅತ್ಯಂತ ವೇಗವಾಗಿ ರಕ್ತ ಪ್ರವಹಿಸ್ತದೆ ಮತ್ತು ಅದು ನೇರವಾಗಿ ಹೃದಯಕ್ಕೆ ಸಂಪರ್ಕವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಏನಾಗ್ತದೆ, ಸೂರ್ಯನ ಕಿರಣಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಆ ಚೈತನ್ಯ ಕಿರಣಗಳೇನಿರ್ತದೆ
ಆ ವರ್ಣದ ಆ ಪಟ್ಟಕದ ಅಥವಾ ಹರಳಿನ ಮುಖಾಂತರವಾಗಿ ಶರೀರದಲ್ಲಿ ಸೂರ್ಯನಲ್ಲಿರ್ತಕ್ಕಂಥ ಆ ಒಂದು ವಿಭಾಗದ ಚೈತನ್ಯವನ್ನ ತಗೊಳ್ಳುತ್ತದೆ. ಯಾವುದರಲ್ಲಿ? ಸೂರ್ಯನಿಗೆ ಸಂಬಂಧಪಟ್ಟು ನಾವು ನೋಡಿದ್ರೆ ಆರೋಗ್ಯ, ಅಧಿಕಾರ, ಮಾಣಿಕ್ಯದ ಒಂದು ಲಕ್ಷಣ ಆರೋಗ್ಯ, ಅಧಿಕಾರ ಮತ್ತು ವಿಶೇಷವಾಗಿ ರಕ್ತ ಹೃದಯ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳೆಲ್ಲ ಅದರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ವರ್ಣ. ಎರಡನೇದು ಮುತ್ತು. ಮುತ್ತು ಅಂತಕ್ಕಂಥದ್ದು ಚಂದ್ರ ಸಂಬಂಧಿತವಾಗಿರ್ತಕ್ಕಂಥ ಒಂದು ವಸ್ತು, ಅದು ಹರಳು ಅಂತ ತಗೊಳ್ಳೋಣ. ಅದರ ಮೂಲಕವಾಗಿ ಬಂದ್ರೆ ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಸಂಪದಂ ಶೀತರಶ್ಮಿ ಅಂತ ಹೇಳೋದು. ಮೂರನೇದು ಹವಳದಿಂದ ಬರ್ತಕ್ಕಂಥದ್ದು ಭೂ ಲಾಭವನ್ನು ಕೊಡ್ತಕ್ಕಂಥದ್ದು, ಪಿತ್ತ ವಿಕಾರ, ಅಗ್ನಿತತ್ವಗಳ ಒಂದು ಉದ್ದೀಪನ, ಅದರಲ್ಲಿ ಇರ್ತಕ್ಕಂಥ ವ್ಯತಿರಿಕ್ತ ಸ್ಥಿತಿಯನ್ನು ಸರಿಪಡಿಸ್ತಕ್ಕಂಥದ್ದು. ಪಚ್ಚೆ ಅಂತ ಹೇಳಾದ್ರೆ ಬುಧನಿಗೆ ಸಂಬಂಧಪಟ್ಟಿದ್ದಾಗತ್ತೆ. ಬುದ್ಧಿ, ಕೌಶಲ್ಯ, ಸ್ಕಿಲ್ಲು, ಎಜುಕೇಶನ್ನು, ಆ ಒಂದು ಚಾಕಚಕ್ಯತೆ ಇತ್ಯಾದಿಗಳನ್ನು ಸೂಚಿಸ್ತಕ್ಕಂಥದ್ದು. ಅದಕ್ಕೆ ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಹೇಳ್ತಾರೆ. ಮರ್ಕ್ಯೂರಿ ಅಂದ್ರೆ ಪಾದರಸ. ಯಾರಿಗೆ ಆಲಸ್ಯ ಜಾಸ್ತಿ ಇರ್ತದೆ ಅವರು ಮರ್ಕ್ಯೂರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚುರುಕಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಪಚ್ಚೆಯಿಂದ ಬರ್ತಕ್ಕಂಥ ಆ ಒಂದು ಕಿರಣಗಳಿಂದ ಅನುಕೂಲ ಆಗುತ್ತೆ. ಶುಕ್ರನಿಗೆ ನಾವು ಐಶ್ವರ್ಯವನ್ನು ಕೊಡ್ತಕ್ಕಂಥವನು, ಭೋಗ ಯಾನಾನಿ ಶುಕ್ರ ಅಂತ ಹೇಳ್ತಾನೆ. ಸ್ತ್ರೀ ಸೌಖ್ಯಾಗಿಗಳು, ಮಾಂಗಲ್ಯ ವೃದ್ಧಿ ಇತ್ಯಾದಿಗಳನ್ನೆಲ್ಲ ಶುಕ್ರನಿಗೆ ಸಂಬಂಧಪಟ್ಟು ಹೇಳುತ್ತೆ. ವಜ್ರಧಾರಣೆ ಮಾಡೋದ್ರಿಂದ ಬರುತ್ತೆ ಅಂತಕ್ಕಂಥದ್ದು. ಗುರುಗಳೇ, ನೀವು ವಜ್ರ ಅಂದಿದ ಕೂಡಲೇ ಈ ಒಂದು ಮಾತನ್ನು ಕೇಳಬೇಕು. ಇತ್ತೀಚೆಗೆ ಒಬ್ಬರು ವಜ್ರಾಭರಣದ ಅಂಗಡಿಯವರು ತನ್ನ ಗ್ರಾಹಕರೊಬ್ಬರಿಗೆ, ಇಲ್ಲ ತುಂಬ ಗೊತ್ತಿರುವಂಥ ಗ್ರಾಹಕರಿಗೆ ದುಡ್ಡನ್ನೇ ತೆಗೆದುಕೊಳ್ಳದೆ ಮೊದಲಿಗೆ ಈ ಒಂದು ಬಳೆಯನ್ನು ತೊಗೊಂಡು ಹೋಗಿ ಮನೇಲಿ ಇಟ್ಕೊಳ್ಳಿ, ಬಳಸಿ, ನಂತರ ಪರಿಣಾಮ ಚೆನ್ನಾಗಾದರೆ ಮಾತ್ರ ತಗೊಳ್ಳಿ ಅಂತ ಬಲವಂತದಲ್ಲಿ ನಂಗೆ ಪರಿಚಿತರೊಬ್ಬರಿಗೆ ಕೊಟ್ಟು ಕಳಿಸಿದ್ರಂತೆ. ಇವರು ಬೇಡ, ನಮ್ಗೆ ಅಷ್ಟು ದುಡ್ಡು ತೊಗೊಳಕ್ಕೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ನೀವು ತೊಗೊಂಡು ಹೋಗಿ, ಅದ್ರ ತಂತಾನೇ ದುಡ್ಡು ಬರುತ್ತೆ. ಇಲ್ಲ ತಂತಾನೇ ಬರುತ್ತೆ, ಇನ್ನು 1 ತಿಂಗಳ ಒಳಗೆ ನೀವು ಕೊಡಬಹುದು ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಅವರು ಹಿರಿಯ ನಾಗರಿಕರು, ಅವರು ತೊಗೊಂಡಿರೋವಂಥವ್ರು, 60+ ಏಜು. ಹಾಕ್ಕೊಂಡಿದ್ದ ದಿನದಿಂದಲೇ ಅವರಿಗೆ ಹುಷಾರು ತಪ್ಪೋಗ್ಬಿಟ್ಟಿದೆ. ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಅದು ನಿಜವಾದ ವಜ್ರ ಅಂತ ಅವರು ಕೊಟ್ಟಿದ್ದು. ಅವತ್ತು ನೆಕ್ಸ್ಟ್ ಡೇನೇ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಮಾತಾಡೋಕೆ ಆಗದಿಲ್ದಿರೋ ಅಷ್ಟು ಪಟ್ ಅಂತ ಗಂಟ್ಲು ಕಟ್ಬಿಟ್ಟಿದೆ. ನಿಜವಾಗಿ ಒಂದು ವಿಚಾರ ನಾವು ಮರಿಬಾರ್ದು. ಸೂರ್ಯನಲ್ಲಿ ಇರ್ತಕ್ಕಂತಹ ಕಿರಣಗಳು ಹೌದು, ಅವನು ನವಗ್ರಹ ನಾಯಕ ಸೂರ್ಯ. ಹಾಗಾಗಿ ಎಲ್ಲಾ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚೈತನ್ಯವನ್ನ ತನ್ನ ಕಿರಣಗಳ ಮುಖಾಂತರ ಅವನು ಹಾಯಿಸ್ತಾನೆ. ಹಾಗಾಗಿ ಇದನ್ನು ಧಾರಣೆ ಮಾಡಿದ ತತ್ಕ್ಷಣದಲ್ಲಿ ಅಥವಾ ಮನೆ ಒಳಗೆ ಬಂದರೂ ಕೂಡ ಅದರ ಮುಖಾಂತರವಾಗಿ ಮನೆ ಒಳಗಡೆ ಆ ಒಂದು ಪ್ರಭೆ ಅಂತಕ್ಕಂಥದ್ದು ಬಂದೇ ಬರ್ತದೆ. ಹಾಗಾಗಿ ಅದನ್ನ ತಗೊಂಡು ಬಂದವರಿಗೂ ಅಷ್ಟೇ ಅಲ್ಲ, ಮನೇಲಿರೋ ಉಳಿದವರಿಗೂ ಅದರಿಂದ ಆರೋಗ್ಯ ತೊಂದರೆಗಳು ಬರ್ಬೋದು, ಇಲ್ಲ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದಾಯ್ತಲ್ಲ. ಇದರ ಜೊತೆನಲ್ಲಿ ಇನ್ನು ಶನಿಯಿಂದ ಕರ್ಮ ಸಂಬಂಧಪಟ್ಟು ನೀಲಮಣಿ ಅವನು. ಹೀಗೆ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂತಹ ಆ ಒಂದು ಏನ್ ಹೇಳ್ತಾರೆ ಹರಳಿನ ಮುಖಾಂತರ ಏನ್ ಪಾಸ್ ಆಗ್ತದೆಯಲ್ಲ ಕಿರಣ, ಅದು ಶರೀರದ ಒಳಗಡೆ ರಿಸೀವ್ ಆದಾಗ ಆ ಶರೀರ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತದೆ, ಸ್ಪಂದಿಸ್ತದೆಯೋ ಪ್ರತಿಕ್ರಿಯಿಸ್ತದೆಯೋ, ಅದು ಬಹಳ ಮುಖ್ಯ ಆಗತ್ತೆ. ಅಂದ್ರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿದ್ರೆ ಅಷ್ಟು ಪ್ರಭಾವ ಬೀರೋದಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಪ್ರಭಾವ ನೆಗೆಟಿವ್ ಆಗಿ ಆಗುತ್ತೆ. ಖಂಡಿತವಾಗಲೂ ನೆಗೆಟಿವ್ ಆಗಿಯೂ ಆಗ್ಬೋದು, ಪಾಸಿಟಿವ್ ಆಗಿಯೂ ಆಗ್ಬೋದು, ಇಲ್ಲ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅವರವರ ಕುಂಡಲಿಯಲ್ಲಿ ಆ ಒಂದು ಗ್ರಹದ ಸ್ಥಿತಿಯ ಆಧಾರದ ಮೇಲೆ ಅದನ್ನು ಸ್ಟಡಿ ಮಾಡಿ ಕೊಟ್ರೆ ಖಂಡಿತವಾಗಿ ಧಾರಣೆ ಮಾಡಬಹುದು ಅನ್ನೋದು ಅದಕ್ಕೆ ವಿರೋಧ ಇಲ್ಲ. ಆದರೆ ಗೊತ್ತಿಲ್ಲದೆ ಧಾರಣೆ ಮಾಡಿಕೊಂಡು ಅದರಲ್ಲಿ ಮೈತ್ರ ಗ್ರಹಗಳು ಬೇರೆ, ಮಿತ್ರತ್ವ ಇರ್ತಕ್ಕಂಥ ಗ್ರಹಗಳು ಬೇರೆ, ಶತ್ರುತ್ವ ಇರ್ತಕ್ಕಂಥವ್ರು ಬೇರೆ, ಉಚ್ಚರು ಬೇರೆ, ನೀಚರು ಬೇರೆ, ವಕ್ರರು ಬೇರೆ, ರುಜುಗತಿಯಲ್ಲಿ ಇರ್ತಕ್ಕಂಥವ್ರು ಬೇರೆ, ದಶಾಧಿಪತಿ ಬೇರೆ, ಮಾರಕರು ಬೇರೆ, ಕಾರಕರು ಬೇರೆ, ಇದನ್ನೆಲ್ಲ ಸ್ಟಡಿ ಮಾಡಿದಲೇ ಹೇಗೇನು ಮತ್ತೆ ಹಿಂದೆ ಹೇಳಿದ ಒಂದು ಗಾದೆನೆ ಮತ್ತೆ ಹೇಳ್ಬೇಕಾಗತ್ತೆ ಅಷ್ಟೇ. ಹಾಗಾಗಿ ಅದನ್ನೆಲ್ಲ ನೋಡದೆ ಮಾಡ್ದಲೇ ತಗೊಳ್ತಕ್ಕಂಥದ್ದು ಅಷ್ಟು ಸರಿಯಲ್ಲ. ಒಂದ್ ಹೇಳಬಲ್ಲೆ, ತಗೊಳ್ಳಿ, ಖಂಡಿತವಾಗಿ ತಗೊಳ್ಳಿ, ಧಾರಣೆ ಮಾಡ್ಕೊಳ್ಳಿ, ಹಾಕಿ ನೋಡಿ. ಒಂದು ಏನಿಲ್ಲ ಅಂದ್ರೆ 22 ದಿವಸದೊಳಗಡೆ ತನ್ನ ಕೆಲಸ ತಾನು ಮಾಡೇ ಮಾಡ್ತದೆ. ಪ್ರತಿನಿತ್ಯ ಧಾರಣೆ ಮಾಡಬೇಕು. ಸೂರ್ಯ ಉದಯ ಆದಾಗಿಂದ ಯಾವ ಕಾರಣಕ್ಕೂ ಕೈಯಿಂದ ತೆಗಿಲೇಬಾರದು ಅದನ್ನ. ಯಾಕೆಂದ್ರೆ ಸೂರ್ಯನ ಕಿರಣಗಳ ಮುಖಾಂತರವೇ ಅದು ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಆ ಶಕ್ತಿ. ಹಾಗಾಗಿ ಅದನ್ನ ಆ ಸಂದರ್ಭದಲ್ಲಿ ಧಾರಣೆ ಮಾಡ್ಕೊಂಡಿರ್ಬೇಕು. 22 ದಿವಸದ ಒಳಗಡೆ ಅದು ತನ್ನ ಕೆಲಸವನ್ನು ತಾನು ಮಾಡಿಯೇ ಮಾಡುತ್ತೆ. ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ, ಒಳ್ಳೇದಾಗೋದಿರ್ಲಿ ಕೆಟ್ಟದ್ದಾಗೋದಿರ್ಲಿ, 22 ದಿವಸದ ಒಳಗಡೆ ಅದು ಕೆಲಸ ಮಾಡ್ತದೆ. ಆರಂಭಿಕ ಹಂತದಲ್ಲಿ 2 ದಿನ 3 ದಿನ 1 ವಾರದೊಳಗಡೆ ಪೆಟ್ಟುಗಳು ಬಿದ್ದು ಹೋದ್ರೆ ತತ್ಕ್ಷಣದಲ್ಲಿ ತೀರ್ಮಾನ ಮಾಡಬೇಕು, ತೆಗೆದಿಟ್ಕೊಡ್ಬೇಕು.
ಯಾಕೆಂದ್ರೆ ದೊಡ್ಡ ಮಟ್ಟದ ಅನಾಹುತಗಳು ನಾಳೆ ಆದ್ರ ಮೇಲೆ ತೆಗೆದಿಡೋದಕ್ಕೆ ಪುರ್ಸೊತ್ತೆ ಆಗದಿದ್ದು ಏನ್ ಮಾಡ್ಬೇಕು. ಹಾಗಾಗಿ ಆರಂಭಿಕ ಹಂತದಲ್ಲೇ ನೀವು ಅದನ್ನ ಧಾರಣೆ ಮಾಡ್ತಾ ಇದ್ದ ಹಾಗೇನೆ ನಿಮಗೆ ಅದರ ನೆಗೆಟಿವಿಟಿ ಅಂತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಇದೆ ಹೇಳಿ, ಆದ್ರೆ ಪುನಃ ಇನ್ನೊಂದು 4 ದಿವಸ ಹಾಕೊಂಡು ನೋಡೋಣ ಅನ್ನೋ ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಬೇಡ ಅನ್ಸುತ್ತೆ. ಹಾಗಾಗಿ ಯಾಕೆ ಈ ಪ್ರಶ್ನೆಯನ್ನ ಕೇಳಿದೆ ಅಂತ ಹೇಳಿದ್ರೆ, ಏನೋ ದುಡ್ಡಿದೆ ಅಂತ ತಗೊಳ್ಳೋದು, ಯಾರೋ ಹೇಳಿದ್ರು ಅಂತ ತಗೊಳ್ಳೋದು, ಅಥವಾ ನೀವೇನೇ ಆನ್ಲೈನ್ ಚೆಕ್ ಮಾಡಿಬಿಟ್ಟು ತಗೊಳ್ಳೋ ಅಂಥದ್ದಲ್ಲ. ಇವೆಲ್ಲವನ್ನ ಪ್ರಾಜ್ಞರ ಹತ್ರ, ಗುರುಗಳಂಥವ್ರ ಹತ್ರ ಕೇಳಿ ಪಡೆದುಕೊಳ್ಳೋದು ಒಳಿತು. ತಿರುನಲ್ಲಾರ್ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ. ಶನೈಶ್ಚರನ ಬಹಳ ಒಂದು ಅದ್ಭುತವಾದ ಕ್ಷೇತ್ರ, ಜಾಗೃತ ಕ್ಷೇತ್ರ. ನಿಮ್ಗೆ ಏನೇ ಪ್ರಭಾವ ಹೆಚ್ಚಿದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರಭಾವ, ಅಲ್ಲಿಗೆ ಹೋಗಿ ಬನ್ನಿ ಅಂತ ತಮ್ಮಂಥವ್ರು ತಿಳಿದಂಥವ್ರು ಹೇಳೋ ಅಂಥದ್ದು ನಿಜ. ಸೊ ದೋಷ ಪರಿಹಾರ ವಿಭಾಗದಲ್ಲಿ ಏನು ಹೇಳ್ತೀರಾ? ತಿರುನಲ್ಲಾರ್ ಇರ್ತಕ್ಕಂಥದ್ದು ಇವತ್ತಿನ ಪಾಂಡಿಚೇರಿ ಸಮೀಪ ಅಂತ ಎಲ್ರಿಗೂ ಅನೇಕರಿಗೆ ಗೊತ್ತಿದೆ ಕೂಡ. ಇಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂಥ ವ್ಯಕ್ತಿಗಳು ಏನೇನು ಮಾಡಬೇಕು ಅಲ್ಲಿ ಅನ್ನೋದು ಬಹಳ ಮುಖ್ಯ. ಮುಖ್ಯವಾಗಿರ್ತಕ್ಕಂಥದ್ದೇನು ಅಂದರೆ ದರ್ಭಾರಣ್ಯೇಶ್ವರ, ನಾನು ಮೊದಲೇ ಹೇಳಿದಾಗೆ ದರ್ಭೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಆಘಾತವನ್ನು ತಡೆಯತಕ್ಕಂಥದ್ದು, ಏಕಾಗ್ರತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಜಪ ತಪ ಅನುಷ್ಠಾನಗಳು ವಿಘ್ನವಿಲ್ಲದ ರೀತಿಯಲ್ಲಿ ಅಬಾಧಿತವಾಗಿ ಒಂದು ಪ್ರಗತಿಯನ್ನು ಹೊಂದಲಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶಿವನ ಒಂದು ದರ್ಶನ ಮಾಡೋದರಿಂದ ಶಿವಜ್ಞಾನಪ್ರದಾಯಕ, ವಿದ್ಯೆಗೆ ಏನಾದರೂ ಅಡೆತಡೆಗಳಾಗಿದ್ದ ಪಕ್ಷದಲ್ಲಿ ಅದು ಸಹ ಇಲ್ಲಿ ನಿವೃತ್ತಿ ಆಗುತ್ತೆ, ದೋಷ ಪರಿಹಾರವಾಗುತ್ತೆ ಮತ್ತು ವಿಶೇಷವಾಗಿ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಜ್ಞಾನಪ್ರದವಾಗಿರ್ತಕ್ಕಂಥ ಒಂದು ಕ್ಷೇತ್ರವು ಹೌದು. ಶಿವ ಕತ್ತಲನ್ನು ಕಳೆದು ಬೆಳಕನ್ನು ಕೊಡ್ತಕ್ಕಂಥವನು, ಅಮಂಗಳ ನಿರಸನವಾಗ್ತಕ್ಕಂಥದ್ದು. ಅಮಂಗಳ ನಿರಸನ ಅಂತಂದ್ರೆ ಯಾವಾಗಲೂ ಕೆಟ್ಟ ಕೆಟ್ಟ ಶಕುನಗಳಾಗ್ತಾ ಇರುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಏನು ಮಾಡಿದ್ರು ಅದೊಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಮಲ್ಕೊಳ್ಳೋದಕ್ಕೂ ಭಯ, ಎಲ್ಲಿ ಮಲ್ಕೊಂಡ್ರೆ ಇನ್ನೇನು ಕೆಟ್ಟ ಕನಸು ಬಿದ್ದುಬಿಡುತ್ತೋ ಅಂತ ಹೇಳೋ ಭಯ ಇತ್ಯಾದಿಗಳಾಗ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ದುಸ್ವಪ್ನೆ ಪಾಪಸ್ವಪ್ನೆ ಚೇದ್ಭೇಗಂ ಸ್ವಪ್ನಾಚನೆ ದಮೇಧ್ಯ ದರ್ಶನೆ, ಹೊಲಸನ್ನ ಸ್ವಪ್ನದಲ್ಲಿ ನೋಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಇವೆಲ್ಲ ದುಷ್ಟ ಸ್ವಪ್ನಗಳು ಅಂತ ಹೇಳ್ತಾರೆ. ಇದು ಸೂಚಿತವಾಗಿರ್ತಕ್ಕಂಥ ಎಲ್ಲ ಶಕುನಗಳು, ಅದ್ರ ಸೂಚಿತವಾಗಿರ್ತಕ್ಕಂಥ ದುಷ್ಟ ಫಲಗಳನ್ನೆಲ್ಲವನ್ನೂ ಕೂಡ ಇಲ್ಲಿರ್ತಕ್ಕಂಥ ದರ್ಭಾರಣ್ಯೇಶ್ವರನ ದರ್ಶನದಿಂದ ಕಳ್ಕೊಳ್ಳೋದು. ಜೊತೆಯಲ್ಲಿ ತಿರುನಲ್ಲಾರ್ನಲ್ಲಿರ್ತಕ್ಕಂಥ ಶನೈಶ್ಚರನ ದರ್ಶನದಿಂದ 12 ಜನ್ಮರಾಶಿ ಮತ್ತು ದ್ವಿತೀಯ ರಾಶಿ, 5ನೇ ರಾಶಿ, 8ನೇ ರಾಶಿ, 5 ಸ್ಥಾನಗಳಲ್ಲಿ ಶನೈಶ್ಚರ ಇದ್ದರೆ ಇದನ್ನ ಶನೈಶ್ಚರನ ಪೀಡೆ ಅಂತ ಕರೀತಾರೆ. 2, 12 ಮತ್ತು ಜನ್ಮರಾಶಿಯಲ್ಲಿದ್ರೆ 7.5 ಅಂತೇವೆ. 5ನೇ ಮನೆಯಲ್ಲಿದ್ರೆ ಪಂಚಮ ಶನಿ ಅಂತ ಹೇಳ್ತೇವೆ. 5ನೇ ಮನೆ ತಪ್ಪಿದ 8ನೇ ಮನೆಯಲ್ಲಿದ್ರೆ ಅಷ್ಟಮ ಶನಿ ಅಂತ ಹೇಳ್ತೇವೆ. ಈ 5 ಸ್ಥಾನಗಳಲ್ಲಿ ಶನೈಶ್ಚರ ಪೀಡೆಯನ್ನು ಕೊಡ್ತಾ ಇದ್ರೆ, ಅಂದ್ರೆ ಅವನೇನು ಪೀಡೆ ಕೊಡೋದಿಲ್ಲ, ಇದನ್ನ ಚೆನ್ನಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ಗ್ರಹಗಳು ಪೀಡೆಯನ್ನು ಕೊಡೋದಿಲ್ಲ, ಕೇವಲ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೋ ಒಂದು ಶುಭ ಇದೆ ಅಥವಾ ಯಾವುದೋ ಒಂದು ಅಶುಭ ಕಾದಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥದ್ದು ಅದು. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಸೂಚಿಸ್ತಾ ಇದ್ದಾನೆ ಶನೈಶ್ಚರ, ಅದನ್ನು ಸೂಚಿಸ್ತಾನೆ. ಇಂಥ ರಾಶಿಯಲ್ಲಿ ಕೂತಾಗ ನಿನಗೆ ಇಂಥ ವಿಚಾರಕ್ಕೆ ಸಂಬಂಧಪಟ್ಟು ನಿನಗೆ ಸಮಸ್ಯೆ ಬರುತ್ತೆ, ನೀನೇ ಮಾಡಿದ ಕರ್ಮದಿಂದ ನಿನಗೆ ಬಂದಿರತಕ್ಕಂಥ ಫಲ ಇದು, ಇದನ್ನು ನಿವೃತ್ತಿ ಮಾಡ್ಕೋ, ಸತ್ಕಾರ್ಯವನ್ನು ಮಾಡು. ಮನಸ್ಸು ಕೆಡ್ತದೆ, ಕೆಟ್ಟಂಥ ಮನಸ್ಸನ್ನು ಮತ್ತಷ್ಟು ಕೆಡಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಡ, ಸತ್ಕಾರ್ಯಗಳನ್ನು ಮಾಡು, ಭಗವತ್ ಚಿಂತನೆಯನ್ನು ಮಾಡು, 4 ಜನರಿಗೆ ಒಳ್ಳೇದಾಗೋ ಕೆಲಸ ಮಾಡು. ಬೇಡಪ್ಪ, ನಿನಗೆ 4 ಜನರಿಗೆ ಒಳ್ಳೇದು ಮಾಡೋ ಸಾಮರ್ಥ್ಯ ಇಲ್ಲ, ಕನಿಷ್ಠ ಕೆಟ್ಟದ್ದಾದರೂ ಮಾಡಬೇಡ. ನಮ್ಮ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ಭಾರತೀ ತೀರ್ಥರು ಅವ್ರ ಪ್ರವಚನದಲ್ಲಿ ಒಂದು ಕಡೆ ಹೇಳ್ತಾರೆ, ಮನುಷ್ಯ ಸಮಾಜದಲ್ಲಿ 4 ಜನರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಒಂದೊಮ್ಮೆ ನಮ್ಮ ಹತ್ರ ಯಾವುದು ಒಳ್ಳೇದಾಗೋ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ, ಪ್ರಯತ್ನ ಮಾಡೋಕ್ಕೂ ಸಾಧ್ಯ ಇಲ್ಲ, ನಮ್ಗೆ ಆ ಸಾಮರ್ಥ್ಯ ಇಲ್ಲ, ಕನಿಷ್ಠ ಕೆಟ್ಟದ್ದಾದ್ರೂ ಮಾಡಬಾರ್ದು. ಕೆಟ್ಟದ್ದು ಮಾಡದೆ ಇದ್ರೆ ಜೀವನ ಹೇಗೋ ಜನ ನಡ್ಸ್ಕೊಂಡು ಹೋಗ್ತಾರೆ, ಯಾರೋ ಯಾವುದೋ ರೂಪದಲ್ಲಿ ಒಳ್ಳೇದು ಮಾಡ್ತಾರೆ. ಹಿಂದೆ ಒಂದು ಊರಿನಲ್ಲಿ ಒಂದು ಹೆಣ್ಣು ಮಗಳಿದ್ಲಂತೆ. ಅವಳು ಹೇಳಿದ್ಲಂತೆ ಆ ಊರಿನಲ್ಲಿದ್ದಂಥ ಗ್ರಾಮ ದೇವತೆಗೆ ತುಂಬ ಜಮೀನಿತ್ತು, ಸಾಕಷ್ಟು ಹೇರಳವಾಗಿರ್ತಕ್ಕಂಥ ಆಹಾರದ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಪಣತಗಳ ಗಟ್ಟಲೆ ಕಣಜಗಳ ಗಟ್ಟಲೆ ರೆಡಿ ಮಾಡಿ ಇಟ್ಕೊಂಡವಳು ಅವಳು ದೇವಿಯಲ್ಲಿ ಹರಕೆ ಮಾಡ್ಕೊಂಡ್ಲಂತೆ, ಊರಿಗೆ ಬರಗಾಲ ಬಂದ್ರೆ ನಿಂಗೊಂದು ಜರತಾರಿ ಸೀರೆ ಉಡಿಸ್ತೀನಿ ಅಂತೇಳಿ. ಅಂದ್ರೆ ಅಮ್ಮನವರು ತಾನು ಜರತಾರಿ ಸೀರೆ ಉಡಬೇಕು ಅಂತಂದ್ರೆ ಊರಿಗೆಲ್ಲ ಬರಗಾಲ ಬರಬೇಕು. ಎಂಥ ಲೋಕೋಪಕಾರದ ಚಿಂತನೆಗಳಲ್ವಾ, ಈ ಥರದ ಚಿಂತನೆಗಳನ್ನು ಮಾಡಬಾರ್ದು ಅಂತ. ಹಾಗಾಗಿ ಯಾವಾಗ ನಾವು ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತೀವಿ, ಖಂಡಿತವಾಗಲೂ ಶನೈಶ್ಚರ ಆಗಲಿ ರಾಹು ಆಗಲಿ ಯಾವುದೇ ಗ್ರಹ ಸೂಚಿತವಾಗಿರ್ತಕ್ಕಂಥ ಬಾಧಾ ಸ್ಥಿತಿ ಇರಲಿ ಯಾವ ತೊಂದರೆಯೂ ಆಗಲ್ಲ.
ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 7.5 ಇರ್ಬೋದು, ಪಂಚಮ ಶನಿಯಲ್ಲಿ ಇರ್ಬೋದು, ಯಾವುದೇ ಕಾಲದಲ್ಲಿ ಇರಬಹುದು. ಏನಾಗ್ತದೆ ಪರಿಸ್ಥಿತಿ, ಮನುಷ್ಯ ಅತ್ಯಂತ ಉಚ್ಛ್ರಾಯ ಸ್ಥಿತಿ ಕೂಡ ಹೋಗ್ಬಹುದು. ನಮಗೆ ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದೆ 7.5 ಅಂತಕ್ಕಂಥದ್ದು ಶನೈಶ್ಚರ ಈಗ ಇರತಕ್ಕಂಥ ಸ್ಥಿತಿಯನ್ನು ಯೋಚನೆ ಮಾಡಿದ್ರೆ 1993-94 ಕಾಲದಲ್ಲಿ ಇದೇ ಕುಂಭಮೀನ ರಾಶಿಯಲ್ಲಿ ಶನೈಶ್ಚರನ ಸಂಚಾರ ಅತ್ಯಂತ ಮೆರೆದಿದ್ದು ಸಚಿನ್ ತೆಂಡೂಲ್ಕರ್. ನಮ್ಮೆಲ್ಲರಿಗೂ ಗೊತ್ತು, ಪ್ರಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ಗೆ ಆಗ 7.5 ಅವನಿಗೆ. ಆದರೆ ಅವನು ಎಷ್ಟು ಮೆರೆದ ಆ ಕಾಲದಲ್ಲಿ ಅಂತಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ರೀತಿಯ ಯೋಗ ಆಗಿತ್ತು ಅವನಿಗೆ. ಕಾರಣ ಏನು? ನಾವು ಅದನ್ನು ಆಲೋಚನೆ ಮಾಡಬೇಕು. ಯಾವ ವ್ಯಕ್ತಿಯ ಯೋಚನೆಗಳು, ಆತನ ಚಿಂತನೆಗಳು ಹೆಚ್ಚು ಪಾಸಿಟಿವ್ ಆಗಿರ್ತದೆ, ಲೋಕಕ್ಕೆ ಉಪಕಾರಿಕವಾಗಿರ್ತದೆ, ಅಂಥ ಸಂದರ್ಭದಲ್ಲಿ 7.5 ಪಂಚಮಶನಿ ಎಲ್ಲವೂ ಕೂಡ ಆತನಿಗೆ ಸಹಕಾರವನ್ನು ಸಪೋರ್ಟನ್ನು ಮಾಡ್ತವೆ ಹೊರತು ಅವನನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಸಣ್ಣ ಪುಟ್ಟ ತೊಂದರೆಗಳು ಪ್ರಾರಬ್ಧಾನುಸಾರ ಬಂದರೂ ಕೂಡ ಅದನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಕೂಡ ಕೊಡುತ್ತೆ. ಹಾಗಾಗಿ ಶನೈಶ್ಚರನ ಉಪಾಸನೆಯನ್ನು ತಿರುನಲ್ಲಾರನಲ್ಲಿ ಮಾಡ್ಕೊಂಡು ಬಂದರೆ ಎಲ್ಲ ರೀತಿಯ ದೋಷಗಳು, ಶನೈಶ್ಚರ ಪೀಡೆಗಳು ಕೂಡ ಪರಿಹಾರವಾಗುತ್ತೆ ಮತ್ತು ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಮತ್ತು ಭವಿಷ್ಯದಲ್ಲಿ ಆಶಾಭಾವನೆ ಸಾಧಿಸ್ತಕ್ಕಂಥ ಛಲ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ದರ್ಭಾರಣ್ಯೇಶ್ವರ ಮತ್ತು ಶನೈಶ್ಚರನ ಏಕತ್ರವಾಗಿರತಕ್ಕಂಥ ಆರಾಧನೆ ಬಹಳ ಫಲಪ್ರದ. ಗುರುಗಳೇ, ದೋಷ ಪರಿಹಾರದಲ್ಲಿ ತಾವು ಹೇಳ್ತಿದ್ರಿ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿರೋದು. ಓರ್ವ ಭಕ್ತೆ ಪ್ರಾರ್ಥನೆ ಮಾಡಿ ಭಗವಂತನನ್ನ ದರೆಗಿಳಿಸಿ ಸ್ಥಾಪಿತವಾಗಿರುವಂಥ ಪುಣ್ಯ ಕ್ಷೇತ್ರದ ಬಗ್ಗೆ ಹೇಳ್ತಿದ್ರಿ. ಮತ್ತೆ ಅಲ್ಲಿಗೆ ಹೋಗೋದ್ರಿಂದ ಆಗುವಂಥ ಒಂದು ವಿಶೇಷವಾದ ಪರಿಹಾರ ನಾವೇನು ಪಡ್ಕೊಳ್ಬಹುದು? ಈ ಕಥೆಯಲ್ಲಿ ಬರ್ತಕ್ಕಂಥ 4 ವಿಭಾಗಗಳನ್ನು ನಾವು ಗಮನಿಸಿದ್ರೆ ಸ್ಪಷ್ಟವಾಗಿ ನಮಗೆ ಯಾವ್ಯಾವ ವಿಷಯದಲ್ಲಿ ಪರಿಹಾರ ಸಿಕ್ಕತ್ತೆ ಗೊತ್ತಾಗ್ತದೆ. ಮೊಟ್ಟ ಮೊದಲನೇದು ಏನಪ್ಪಾ ಅಂತಂದ್ರೆ ಆಂತರಂಗಿಕವಾಗಿರ್ತಕ್ಕಂತಹ ಯಾವುದೇ ನ್ಯೂನತೆಗಳು, ಶರೀರದಲ್ಲಿ ಇರಬಹುದಾಗಿರ್ತಕ್ಕಂಥ ಅನೇಕ ನ್ಯೂನತೆಗಳು, ಬಂಜೆತನ ಇರಬಹುದು, ಪುರುಷರಲ್ಲೂ ಇರ್ತದೆ, ಸ್ತ್ರೀಯರಲ್ಲೂ ಇರಬಹುದು. ಹಾಗಾಗಿ ಅದು ಮೊಟ್ಟ ಮೊದಲನೇದಾಗಿ ನಿವೃತ್ತಿ ಅಥವಾ ಪರಿಹಾರ ಆಗ್ತಕ್ಕಂಥದ್ದು. ಎರಡನೇದು ವಿವಾಹ ಆಗ್ತಕ್ಕಂಥ ವಿಚಾರದಲ್ಲಿ ಕಂಕಣ ಬಲದ ಕೊರತೆ ಇದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ. ಮೂರನೇದಾಗಿ ಸಂತತಿ ಆಗೋದಕ್ಕೆ ಇರತಕ್ಕಂಥ ಅಡೆತಡೆಗಳು, ಅದರ ನಿವಾರಣೆ ಮತ್ತು ಒಳ್ಳೆಯ ಸಂತತಿ ಪ್ರಾಪ್ತಿ ಆಗ್ತಕ್ಕಂಥದ್ದು. ನಾಲ್ಕನೇದಾಗಿ ಆಗಿರ್ತಕ್ಕಂಥ ಸಂತತಿಗೆ ಏನಾದರೂ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂಥದ್ದು ಆಗಿದ್ದರೆ, ಶರೀರದ ಅಂಗಾಂಗಗಳೇನಾದರೂ ಊನವಾಗಿರ್ತಕ್ಕಂಥದ್ದು, ಪೂರ್ಣವಾಗಿ ಬೆಳವಣಿಗೆ ಆಗದೇ ಇರತಕ್ಕಂಥದ್ದು ಇತ್ಯಾದಿಗಳಿದ್ರೂ ಕೂಡ ಈ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮತ್ತು ಅಲ್ಲಿ ಸೇವಾದಿಗಳ ಪೂರ್ಣಕವಾಗಿ ಅಂದರೆ ಅಲ್ಲಿ ಸೇವೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ಪರಮೇಶ್ವರನ ಅನುಗ್ರಹವನ್ನು ನಾವು ತಗೊಂಡು ಬಂದರೆ ಈ ಎಲ್ಲ ವಿಭಾಗಗಳಲ್ಲಿ ಏನೇನು ಹೇಳಿದ್ನಲ್ಲ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ. ಇದರ ಜೊತೆಯಲ್ಲಿ ಅನುಗ್ರಹದ ಮುಖಾಂತರವಾಗಿ ಶಿವನ ಅನುಗ್ರಹ, ಶಿವ ಮನೋಭಿಮಾನಿ ದೇವತೆ, ಹಾಗಾಗಿ ಮಾನಸಿಕವಾಗಿರತಕ್ಕಂಥ ಒಂದು ಮಹತ್ತರವಾದ ಪರಿವರ್ತನೆ ಕೂಡ ಆಯಿತು. ಆ ಸುದೇಹ ಅಂತಕ್ಕಂಥ ಹೆಣ್ಮಗಳೇನಿತ್ತು, ಆ ಸುಧರ್ಮನ ಹಿರಿಯ ಹೆಂಡತಿ, ಆಕೆಯ ಮನಸ್ಸಿನಲ್ಲಿದ್ದಂತಹ ಅಸೂಯ, ಮಾತ್ಸರ್ಯ ಅಂತಕ್ಕಂಥದ್ದು ಕೂಡ ಮಾಯವಾಗಿ ತಾನೆಂತ ತಪ್ಪು ಮಾಡಿದೆ ಅಂತ ಹೇಳಿ ಅವಳು ಪಶ್ಚಾತ್ತಾಪವನ್ನು ಹೊಂದುತ್ತಾಳಲ್ವ. ಆಮೇಲೆ ಆ ಒಂದು ಪಶ್ಚಾತ್ತಾಪವನ್ನು ಹೊಂದಿ ಆಕೆ ಕೂಡ ಸನ್ಮಾರ್ಗಕ್ಕೆ ಬರ್ತಾಳೆ. ಅರ್ಥ ಏನು ಅಂತಂದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ವಿನಾಕಾರಣವಾಗಿ, ಇವತ್ತು ಆಚಾರ ವಿಚಾರದಲ್ಲೂ ಅದೇ ವಿಷಯಕ್ಕೆ ಸಂಬಂಧಪಟ್ಟೆ ನೀವು ಪ್ರಶ್ನೆ ಕೇಳಿದ್ದೀರ ಕೂಡ. ಹಾಗಾಗಿ ಆ ವಿನಾಕಾರಣವಾಗಿ ಆಗ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ಎಷ್ಟೋ ಜನರಿಗೆ ಅದನ್ನ ನಾವು ಮಾಡಿದ್ರೆ ತಪ್ಪು ಮಾಡ್ತಿದೀವಿ ಅಂತಾನೆ ಗೊತ್ತಾಗೋದಿಲ್ಲ ಕೂಡ. ಯಾಕೆ ಅನ್ಸೋದಿಲ್ಲ ಅಂದ್ರೆ ಅಹಂಕಾರ ಕಾರಣ. ಯಾಕೆಂತಂದ್ರೆ ನಾನು ಮಾಡೋದು ಎಲ್ಲದೂ ಸರಿ, ನಾನು ತಪ್ಪು ಮಾಡೋದೇ ಇಲ್ಲ ಹೇಳೋಂಥ ನಿರ್ಧಾರ, ಮತ್ತು ಈ ವ್ಯಕ್ತಿಗಳಿಗೆ ನಾನು ಹಿಂಗೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಕೂತ್ಬಿಟ್ಟಿರ್ತಾರಲ್ಲ, ಅದು ಬರ್ತಕ್ಕಂಥದ್ದು. ಯಾಕೆಂದ್ರೆ ಮನುಷ್ಯನಿಗೆ ಎಷ್ಟೋ ಸಂದರ್ಭ ಅವಿವೇಕ ಪರಮಾಪದಾಂಪದ, ಅವಿವೇಕ ತುಂಬಾ ದೊಡ್ಡದಾಗಿರುತ್ತೆ. ಮತ್ತೆ ನಾನು ಯಾರ ಮುಂದಾರು ಯಾಕೆ ಸೋಲ್ಬೇಕು, ನಾನೇನು ಕಡಿಮೆ, ನಾನೇನು ಆಗ ಹೀಗ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಸರಿ ಸರಿ ತಪ್ಪು, ಈ ಕೆಲವಷ್ಟು ಭ್ರಮೆ, ಅದು ಮಾನಸಿಕವಾಗೋದು ಅಹಂಕಾರ ಅಂತಲೂ ಹೇಳಕ್ಕಾಗಲ್ಲ, ಮಾನಸಿಕವಾದ ಒಂದು ಭ್ರಮಾಧೀನ ಸ್ಥಿತಿಯಲ್ಲಿ ಇರ್ತಾರೆ. ಈ ಭ್ರಮೆಯನ್ನು ಕೂಡ ನಿರಸನ ಮಾಡ್ತಕ್ಕಂಥದ್ದು ಶಿವನಿಂದ ಸಾಧ್ಯ. ಯಾಕೆಂದ್ರೆ ಅವನು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ, ಅಹಂಕಾರ ತತ್ವದ ದೇವತೆ ಕೂಡ ಅವನೇನೆ, ಹಾಗೂ ತಮಸ್ಸನ್ನ ನಿವೃತ್ತಿ ಮಾಡ್ತಕ್ಕಂಥ ಜ್ಞಾನದಾಯಕನು ಅವನೇನೆ. ಹಾಗಾಗಿ ವಿವೇಕವನ್ನು ಕೊಡ್ತಕ್ಕಂಥದ್ದು, ಮನಸ್ಸಿನ ಭ್ರಾಂತಿಯನ್ನು ತೆಗಿತಕ್ಕಂಥದ್ದು, ಅಹಂಕಾರ ತತ್ವವನ್ನು ನಿಯಮನ ಮಾಡ್ತಕ್ಕಂಥದ್ದು. ನೋಡಿ, ಅಹಂಕಾರ ಅಂದ್ರೆ ಈಗೋ, ಸ್ವಾಭಿಮಾನ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್. ಈ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಬಹಳ ವ್ಯತ್ಯಾಸ ಇಲ್ಲ, ಸಣ್ಣ ವ್ಯತ್ಯಾಸ, ತುಂಬಾ ಚಿಕ್ಕದು.
ಸ್ವಾಭಿಮಾನ ಅನ್ನುವುದು ಮಿತಿ ಮೀರಿದಾಗ ಅಹಂಕಾರ ಆಗ್ತದೆ. ಅದು ಒಂದು ಹದ್ದುಬಸ್ತಿನಲ್ಲಿ ಸರಿಯಾಗಿ ಸುಮ್ಮನೆ ಬಾಲ ತುಳಿದಾಗ ನಾಗರಾವು ಬುಸುಬಿಟ್ಬೇಕು, ಹೆಡೆ ಎತ್ತಬೇಕು. ಪಕ್ಕದಲ್ಲೊಬ್ಬ ಪಾಸ್ ಆದ ಕೂಡ ಹೆಡೆ ಎತ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಹಾಗೆ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಇವೆಲ್ಲವೂ ಕೂಡ ಈ ಜ್ಯೋತಿರ್ಲಿಂಗದ ಕೃಷ್ಣೇಶ್ವರನ ದರ್ಶನ ಮತ್ತು ಸೇವಾದಿ ಮೂಲಕ ಅನುಗ್ರಹವನ್ನು ಪಡ್ಕೊಂಡ್ರೆ ಮಾನಸಿಕವಾಗಿರ್ತಕ್ಕಂಥ ಭ್ರಮೆ, ದುಗುಡ, ಆತಂಕ, ಒಂಥರ ದುರಹಂಕಾರ, ಅವಿವೇಕ ಎಲ್ಲವೂ ಕೂಡ ನಿವೃತ್ತಿ ಆಗುತ್ತೆ. ಜೊತೆಯಲ್ಲಿ ಅವನ ಅನುಗ್ರಹದಿಂದ ಒಂದು ಥರದ ನೆಮ್ಮದಿಯ ಜೀವನ ಅಂತ ಸಿಗ್ತದೆ. ಬಹಳ ವಿಶೇಷವಾದ ಸನ್ನಿಧಾನ, ವಿಶೇಷವಾದ ಮಾಹಿತಿ. ಈ ಕಥೆಯೇ ಹೇಳುತ್ತೆ, ಯಾರೇ ನಮಗೆ ನೋಯಿಸಿದ್ರು ಭಗವಂತ ನಿನಗೆ ಸಮರ್ಪಿತ ಅಂತ ಬಿಟ್ಬಿಡಿ, ನೋಡಿ ಚಮತ್ಕಾರವನ್ನ ಅಂತ ಗುರುಗಳು. ಯಾಕೆ ಅಂತ ದೊಡ್ಡ ಸಮಸ್ಯೆ ಆಗೋದು ಎಲ್ಲಿ ಅಂದ್ರೆ ನಮ್ ಜನ ತಾವೇ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಅಥವಾ ನಿಭಾಯಿಸ್ಲಿಕ್ಕೆ ಹೋಗ್ತಾರಲ್ಲ, ದೈವಕ್ಕೆ ಒಪ್ಪಿಸದೆ. ದೈವಕ್ಕೆ ಒಪ್ಪಿಸಿದಾಗ ದೈವಕ್ಕೆ ಅನಿವಾರ್ಯ ಆಗ್ಬಿಡತ್ತೆ ನಿಭಾಯಿಸೋದು. ನಾವು ಒಪ್ಸೋದಿಲ್ಲ. ಒಂದು ಎರಡನೇದಾಗಿ ಒಪ್ಪಿಸುವಷ್ಟರ ಒಂದು ತಾದಾತ್ಮ್ಯತೆಯೋ ಶರಣಾಗತಿಯೋ ಭಗವಂತನ ವಿಷಯದಲ್ಲಿ ನಮ್ಗೆ ಇರಲ್ಲ. ತರ್ಕ ಲಾಜಿಕಲಿ ಯೋಚನೆ ಮಾಡ್ತೇವಲ್ಲ, ಹಾಗಾಗಿ ನಾವು ಸೋಲ್ತೇವೆ. ದೈವಕ್ಕೆ ಸಮರ್ಪಣೆ ಮಾಡುವಾಗ ಲಾಜಿಕ್ ಇರಬಾರ್ದು, ಕೇವಲ ಸಮರ್ಪಣೆ ಶರಣಾಗತಿ ಇದ್ರೆ ಸಾಧ್ಯ. ಬಹಳ ಅದ್ಭುತವಾದ ವಿಚಾರ, ಎಲ್ಲರೂ ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕಾಗಿರೋ ವಿಚಾರ ತಿಳಿಸಿದ್ದೀರಾ ಗುರುಗಳೇ. ಗುರುಜಿ, ಮಂಜುಳಾ ಅನ್ನೋರು ಕಳಿಸಿದ್ದಾರೆ ಪ್ರಶ್ನೆಯನ್ನು. ಹುಟ್ಟಿರುವಂಥ ದಿನಾಂಕ 5/6/1995 ಬೆಳಗಿನ ಜಾವ 4 ಗಂಟೆಗೆ ಅಂತ ಹೇಳಿದ್ದಾರೆ. ಇದು ಬಹಳಷ್ಟು ಜನರಿಗೆ ಆಗಿರೋಂಥ ತೊಂದರೆಯೇ. ಕೊಡೋದಕ್ಕೆ ಮುಂಚೆ ಯೋಚಿಸ್ಬೇಕು, ಕೊಟ್ಟಾದಮೇಲೆ ನಾವು ಯೋಚನೆ ಮಾಡೋ ಹಾಗಾಗತ್ತೆ ಅಂತಾರಲ್ಲ, ಹಾಗೆ ದುಡ್ಡಿನ ಸಮಸ್ಯೆ. ಒಬ್ಬರು ನನ್ನ ಹತ್ರ ಅರ್ಜೆಂಟ್ ಬೇಕೇ ಬೇಕು ದುಡ್ಡು, ದಯವಿಟ್ಟು ಕೊಟ್ಬಿಡ್ತೀನಿ ಅಂತ ಹೇಳಿ ಬೇಡಿ ತಗೊಂಡು ಈಗ 1 ಲಕ್ಷ ರೂಪಾಯಿ ವಾಪಸ್ ಕೊಡ್ತಿಲ್ಲ, ನನಗೆ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ, ಏನು ಮಾಡಿದ್ರೂ ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಮಂಜುಳಾ? ಹೌದು. ಕೊಟ್ಟೋನು ಕೋಡಂಗಿ ಅಷ್ಟೇ, ಇಸ್ಕೊಂಡೋನು ಅಷ್ಟೇ. ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಯೋಚನೆ ಮಾಡಿದಾಗ ನಿಮ್ಮದು ಮಘ ನಕ್ಷತ್ರ, ಸಿಂಹರಾಶಿ ಮತ್ತು ಮೇಷ ಲಗ್ನ ಆಗುತ್ತೆ. ಆದರೆ ಒಂದು ವಿಚಿತ್ರ ಅಂದರೆ ಶಶಿಮಂಗಳ ಯೋಗ ಪಂಚಮದಲ್ಲಿದೆ. ನೀವಿಷ್ಟು ಹೇಗೆ ಯಾಮಾರಿದ್ರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದರೆ ಇದು ಸ್ವಲ್ಪ ತೊಂದರೆ ಇರೋದು ಸತ್ಯ. ನಿಮಗೆ ಹಣ ಇದು ವಾಪಸ್ ಬರೋದಷ್ಟು ಸುಲಭವಾಗಿ ಕಾಣಿಸೋದಿಲ್ಲ ಜಾತಕದ ಪ್ರಕಾರ. ಒಂದು ಪ್ರಯತ್ನ ಮಾಡಬಹುದು. ಕಾರ್ತವೀರ್ಯಾರ್ಜುನ ಅಂತಕ್ಕಂಥ ಒಂದು ದೇವತಾ ಸ್ವರೂಪ ಇದೆ. ಆ ಕಾರ್ತವೀರ್ಯಾರ್ಜುನ ದೇವತಾ ಸ್ವರೂಪವನ್ನು ಆರಾಧನೆ ಮಾಡೋದಕ್ಕೊಂದು ಕ್ರಮ ಇದೆ. ಅಷ್ಟಾದಶ ಪದಂಚಕ್ರಂ ಲಿಖೇತ್ ಕೋಣ ಚತುಷ್ಟಯಂ ಅಂತ ಬರುತ್ತೆ. ಅದಕ್ಕೆ ಸೂತ್ರ ಆಧಾರ ಇದೆ. ಆ ಬೀಜಾಕ್ಷರ ಸಹಿತವಾಗಿರ್ತಕ್ಕಂಥ ಒಂದು ಯಂತ್ರವನ್ನು ನಿರ್ಮಾಣ ಮಾಡಿ ಆ ಹಣದ ಮೊತ್ತ ಎಷ್ಟು ಅನ್ನೋದನ್ನು ಅದರಲ್ಲಿ ಬರೆದು, ವ್ಯಕ್ತಿಯ ಹೆಸರನ್ನು ಕೂಡ ಬರೆದು, ನಾನು ಕೊಟ್ಟಿರ್ತಕ್ಕಂಥ ಹಣ ನನಗೆ ವಾಪಸ್ ಬರಲಿ ಅಂತ ಹೇಳಲಿ ಕೃತನ್ನಷ್ಟಂಚ ಲಭ್ಯತೆ ಮಂತ್ರವೇ ಹಾಗೆ ಹೇಳ್ತದೆ. ಅದು ಅಷ್ಟು 32 ಅಕ್ಷರದ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಯಂತ್ರದ ಸುತ್ತಲೂ ಬರೆದು ಅದಕ್ಕೆ ಆ ಕಮ್ಯಾಂಡ್ ಕೊಡ್ತಕ್ಕಂಥದ್ದು, ಅಂದರೆ ಸಂಕಲ್ಪವನ್ನು ಮಾಡಿ ಆ ಯಂತ್ರಕ್ಕೆ ಸಂಕಲ್ಪವನ್ನು ಸೇರಿಸಿದಾಗ ಆ ಒಂದು ಮಂತ್ರದ ಶಕ್ತಿಯಿಂದಾಗಿ ಆ ವ್ಯಕ್ತಿಯಲ್ಲಿ ಅದು ಪ್ರಚೋದನೆಯಾಗಿ ನಿಮ್ಮ ಹಣ ನಿಮ್ಮ ಕೈಗೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಬಹಳ ಉಪಯುಕ್ತ ಮಾಹಿತಿಯನ್ನು ನೀಡಿದ್ರಿ ಗುರುಗಳೇ. ಮಂಜುಳಾ ಅವರೇ, ಇದು ಬರೀ ನಿಮಗೆ ಮಾತ್ರ ಹೇಳಿರೋ ಅಂಥ ಪರಿಹಾರವಲ್ಲ, ಯಾರೆಲ್ಲರಿಗೂ ಇದೇ ರೀತಿಯ ಸಮಸ್ಯೆ ಇದೆ ಅವರಿಗೆ ಗುರುಗಳು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಶುಭವಾಗಲಿ. ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬಂದು ಆ ವ್ಯಕ್ತಿ ನಿಮಗೆ ಹಣ ವಾಪಸ್ ಮಾಡೋ ಹಾಗಾಗಲಿ ಅಂತ ಹಾರೈಸ್ತಾ, ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ತಡ ಮಾಡದೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಮೆಸೇಜನ್ನು ಕಳಿಸಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಾ, NKR TV ಕನ್ನಡ ವಾಹಿನಿಯ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ನೋಡಿ ಇನ್ನೂ ಏನಾದರೂ ಹೊಸತನ್ನು ತರಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಅದರ ಕುರಿತಾಗಿ ಕೂಡ ಕಮೆಂಟನ್ನು ಹಾಕೋದು ಮರಿಬೇಡಿ. ಗುರುಜಿ, ಹೇಮಂತ್ ಕುಮಾರ್ ಅನ್ನೋರು 4/6/1987 ಹುಟ್ಟಿರುವಂಥದ್ದು. ಸಮಯ ತಿಳಿಸಿಲ್ಲ ಅವರು. ಅವರ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗುರುಗಳೇ, ನಾನು ಮಂಡ್ಯದ ಬನ್ನೂರಿನವನು, ನನಗೆ ಅವಳಿ ಜವಳಿ ಮಕ್ಕಳಿದ್ದಾರೆ, ಎಲೆಕ್ಟ್ರಿಕ್ ಕೆಲಸ ಮಾಡ್ತೀನಿ, ಕೆಲಸ ಸರಿಯಾಗಿ ಸಿಗ್ತಿಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ, ಆಗಾಗ ಮಕ್ಕಳಿಗೂ ಹುಷಾರು ತಪ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಪಂಚಮಾಧಿಪತಿ ಇದು ಮಘ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೇಮಂತ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಪ್ರಕಾರ ಟೈಮು ನೀವು ಕೊಟ್ಟಿಲ್ಲ, ಸೂರ್ಯೋದಯವನ್ನು ನಾವು ತಗೊಳ್ತೇವೆ ಇಲ್ಲಿ. ಹಾಗಿದ್ದಾಗ
ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ನಿಮ್ಮ ಜಾತಕದ ಪ್ರಕಾರ ಮಘ ನಕ್ಷತ್ರ ಸಿಂಹರಾಶಿ ಪಂಚಮ ಸ್ಥಾನಾಧಿಪತ್ಯಕ್ಕೆ ಅಷ್ಟಮ ಭಾವದಲ್ಲಿ ರಾಹುಬಾಧೆ ಅಂತಕ್ಕಂಥದ್ದಿದೆ. ಮತ್ತು ವಿಶೇಷವಾಗಿ ಜಾತಕದಲ್ಲಿ ಮಂಗಳನಿಂದ ದೋಷಗಳು ಇದೆ ಸಾಕಷ್ಟು. ಮತ್ತು ಪಂಚಮ ಸ್ಥಾನಕ್ಕೆ ಮಂಗಳ ಮತ್ತು ಶುಕ್ರರಿಂದಾಗಿ ಬಾಧೆ ಇದೆ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ತೀವ್ರತರವಾಗಿರ್ತಕ್ಕಂಥ ಲಕ್ಷಣ ಇದೆ. ಅದು ಅಲ್ಲದೆ ಒಂದು ಅಂದಾಜಿನ ಪ್ರಕಾರ, ನೀವು ಟೈಮ್ ಕೊಡದೇ ಇರೋದ್ರಿಂದ ನಾವು ಹಾಕೊಂಡಿರ್ತಕ್ಕಂಥದ್ದು, ಇದರ ಪ್ರಕಾರ ನಾವು ನೋಡಿದಾಗ ಕುಟುಂಬಕ್ಕೆ ಶಾಪಗಳಿದ್ದಾವೆ. ದ್ವಿತೀಯ ಭಾವ ಅಂತಕ್ಕಂಥದ್ದು ಬಾಧಿತವಾಗಿದೆ. ದ್ವಿತೀಯ ಭಾವ ಬಾಧಿತವಾಗಿದೆ, ವಾಕ್ಸ್ಥಾನ ಬಾಧಿತವಾಗಿದೆ ಅಂತ ಹೇಳಾದರೆ ಇದಕ್ಕೆ ಕುಟುಂಬಕ್ಕೆ ಯಾರದ್ದೋ ಶಾಪ ಇದೆ ಅಂತ ಲೆಕ್ಕ. ನಾವಿವತ್ತು ಆಚಾರ ವಿಚಾರದಲ್ಲೂ ಅದನ್ನೇ ನೋಡಿದ್ವಿ ಕೂಡ. ಶಾಪ ಅಂತಂದ್ರೆ ಎಷ್ಟೋ ಸಂದರ್ಭ ಕಾರಣವಿಲ್ಲದೆ ನಾವು ಕೆಲವರನ್ನು ನೋಯಿಸ್ತೇವೆ. ನಮ್ಮ ಸ್ವಾರ್ಥಕ್ಕೋ, ನಮ್ಮ ಅಹಂಕಾರಕ್ಕೋ, ಅಥವಾ ಇನ್ನೊಬ್ರು ಯಾರು ನಮ್ಮನ್ನು ರೆಕಗ್ನೈಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋ. DVಜಿಯವರು ಹೇಳಿದ ಹಾಗೆ, ಮನ್ನಣೆಯ ದಾಹವಿ ಎಲ್ಲಕ್ಕಿಂತ ಇಷ್ಟತಮ ಕೊಲ್ಲುವುದಾತ್ಮವನ್ನಿ ಮಂಕುತಿಮ್ಮ ಅಂತ. ಹಾಗಾಗಿ ಆತ್ಮಸಾಕ್ಷಿಯನ್ನು ಕೊಂದು ಬಿಡುತ್ತೇವೆ ಎಷ್ಟೋ ಸಂದರ್ಭ, ಸ್ವಾರ್ಥ ಮತ್ತು ದುರಾಸೆ ಅಥವಾ ದುರಹಂಕಾರದಿಂದಾಗಿ. ಅನೇಕ ಕಾರಣಗಳಿರಬಹುದು, ಬಿಡಿ, ಅದೇನೇ ಇರಲಿ. ಒಟ್ಟಾರೆ ಈ ಜಾತಕದಲ್ಲಿ ಶಾಪಗ್ರಸ್ತವಾಗಿರತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ. ಮಕ್ಕಳ ಆರೋಗ್ಯ ಮತ್ತು ನಿಮ್ಮ ಅಭಿವೃದ್ಧಿ ಎರಡೂ ಕೂಡ ಈ ಶಾಪವನ್ನು ಪರಿಹಾರ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನೀವು ನೋಡಬೇಕಾಗತ್ತೆ. ಪುನಃ ಮತ್ತೆ ಶಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ದೇವತೆ ಶಿವ. ಇವತ್ತು ಸೋಮವಾರ ಕೂಡ ಇದೆ. ಹಾಗಾಗಿ ಶಿವನ ಆರಾಧನೆಯನ್ನ ಮೊದಲು ನೀವು ಮಾಡಿಕೊಳ್ಬೇಕು. ಯಾವುದಾದ್ರು ಒಂದು ಆರಿದ್ರ ನಕ್ಷತ್ರದ ದಿನ ರುದ್ರನ ಆರಾಧನೆಯನ್ನ ವ್ಯವಸ್ಥಿತವಾದ ರೀತಿಯಲ್ಲಿ, ರುದ್ರೈಕಾದಶಿನಿ ಅಂತ ಹೇಳ್ತಕ್ಕಂಥ ಒಂದು ಕರ್ಮ ಇದೆ. ರುದ್ರೈಕಾದಶನ್ಯಾಖ್ಯ ಮಹಾಪ್ರಾಯಶ್ಚಿತ್ತ ಮಂಗಳ ಶಿವಾರಾಧನೆ ಅಂತ ಹೇಳ್ತೇವೆ. ಈ ಒಂದು ಮಾಂಗಳಿಕ ಶಿವಾರಾಧನೆಯನ್ನು ನೀವು ಆಚರಣೆ ಮಾಡಿದ್ರಿ, ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದರ ಫಲವೂ ನಿಮಗೆ ಸಿಕ್ಕುತ್ತೆ. ಕುಟುಂಬ ಉದ್ಧಾರ ಆಗುತ್ತೆ, ನಿಮ್ಮ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಅನುಕೂಲ ಅಂತಕ್ಕಂಥದ್ದು ಆಗತ್ತೆ. ಯಾಕೆ ಅಂತಂದರೆ ಇತಿಹಾಸದ ಅನೇಕ ಕಥೆಗಳನ್ನು ನೋಡ್ತೇವೆ ನಾವು. ಸಿರಿಯಾಳದ ಕಥೆಯನ್ನು ನೋಡ್ಕೊಳ್ಳಿ, ಮಾರ್ಕಂಡೇಯನ ಕಥೆಯನ್ನು ನೋಡ್ಕೊಳ್ಳಿ, ಬೇಕಾದಷ್ಟು ವಿಚಾರಗಳು, ಅನೇಕ ವ್ರತಗಳಲ್ಲಿ ಕೂಡ ಶಿವನ ಅನುಗ್ರಹದಿಂದ ಎಲ್ಲ ವಿಭಾಗದಲ್ಲೂ ಕೂಡ ಸಂತತಿ ಅಭಿವೃದ್ಧಿ ಅಂತಕ್ಕಂಥದ್ದು ಶಿವನ ಅನುಗ್ರಹದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶಿವ ಒಳ್ಳೇದು ಮಾಡ್ತಾನೆ. ಶುಭವಾಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸೋದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಡ ಮಾಡದೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ವಾಚಸ್ಪತಿ ಗುರುಗಳು ನೀಡ್ತಾರೆ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.